ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ 219ನೇ ಭಾಗವಿದು. ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯ 38ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 970ನೇ ಪದ್ಯ. ಇದು ದೇವತೆಗಳ ಕಕ್ಷಾ ತಾರತಮ್ಯವನ್ನು ಹೇಳ್ತಕ್ಕಂಥ ಸಂಧಿ. ಈ ಹಿಂದೆ 19ನೇ ಕಕ್ಷೆಯಲ್ಲಿ ಕರ್ಮಜ ದೇವತೆಗಳು ಯಾರ್ಯಾರಿದ್ದಾರೆ, ಯಾವ್ಯಾವ ರಾಜರಿದ್ದಾರೆ ಅಂತ ಅನ್ನೋದನ್ನೆಲ್ಲ ನೋಡಿದೆವು. ಮುಂದೆ 20ನೇ ಕಕ್ಷಾದಲ್ಲಿ ಯಾರ್ಯಾರಿದ್ದಾರೆ ಅಂತ ಅನ್ನೋದನ್ನು ದಾಸರು ಈ ಪದ್ಯದಲ್ಲಿ ಹೇಳ್ತಾರೆ. ದ್ಯುನದಿ, ಶ್ಯಾಮಲ, ಸಂಜ್ಞಾ, ರೋಹಿಣಿ, ಘನಪ, ಪರ್ಜನ್ಯ, ಅನಿರುದ್ಧನ ವನಿತೆ, ಬ್ರಹ್ಮಾಂಡಾಭಿಮಾನಿ ವಿರಾಟ ದೇವಿಯರ ನೆನವೆ ನಾ ನಲವಿಂದ, ದೇವಾನನ ಮಹಿಳೆ, ಸ್ವಾಹಾಖ್ಯರು ಆಲೋಚನೆ ಕೊಡಲಿ, ನಿರ್ವಿಘ್ನವಿಂ ಭಗವದ್ ಗುಣಗಳಲ್ಲಿ. ದ್ಯು ಅಂದರೆ ಸ್ವರ್ಗ, ಸ್ವರ್ಗದ ನದಿ ಅಂದರೆ ಗಂಗಾ ನದಿ. ಶ್ಯಾಮಲ ಯಮಧರ್ಮನ ಪತ್ನಿ, ಸಂಧ್ಯಾ ಅಂದರೆ ಸೂರ್ಯನ ಪತ್ನಿ, ರೋಹಿಣಿ ಅಂದರೆ ಚಂದ್ರನ ಪತ್ನಿ. ಮತ್ತೆ ಘನಪ, ಪರ್ಜನ್ಯ. ಘನ ಅಂದರೆ ಮೋಡ, ಆ ಮೋಡದ ಅಭಿಮಾನಿಯಾಗಿರ್ತಕ್ಕಂಥ ಪರ್ಜನ್ಯ ಅನ್ನೋ ಒಬ್ಬ ದೇವತೆ. ಮುಂದೆ ಅನಿರುದ್ಧನ ವನಿತೆ, ಕಾಮನ ಪುತ್ರ ಅನಿರುದ್ಧ ಏನಿದ್ದಾನೆ ಅವನ ವನಿತೆ ಪತ್ನಿ. ಅವಳು ಯಾರು ಅಂದರೆ ಬ್ರಹ್ಮಾಂಡಾಭಿಮಾನಿ ವಿರಾಟ ದೇವಿ. ಈ ಬ್ರಹ್ಮಾಂಡಕ್ಕೆ ಅವಳು ಅಭಿಮಾನಿನಿಯಾಗಿದ್ದಾಳೆ. ಅವಳಿಗೆ ವಿರಾಟ್ ಅಂತ ಕೂಡ ಕರೀತಾರೆ. ನೆನವೆನ ನಲವಿಂದ, ಇವ್ರನ್ನೆಲ್ಲ ಸಂತೋಷದಿಂದ ಪ್ರೀತಿಯಿಂದ ನಾನು ನಮಸ್ಕಾರ ಮಾಡ್ತೇನೆ, ಸ್ಮರಣೆ ಮಾಡ್ಕೋತೇನೆ. ದೇವಾನನ ಮಹಿಳೆ. ಮುಂದೆ 21ನೇ ಕಕ್ಷಾದಲ್ಲಿ ದೇವ ಆನನ, ದೇವತೆಗಳಿಗೆ ಮುಖ ಈ ಅಗ್ನಿ, ಅವನ ಪತ್ನಿಯಾದಂಥ ಸ್ವಾಹಾದೇವಿ ಇದ್ದಾಳೆ. ಅವಳನ್ನು ಕೂಡ ಇಲ್ಲಿ ನೆನಪು ಮಾಡ್ಕೋತೀನಿ. ಇವರೆಲ್ಲರೂ ನಮಗೆ ಭಗವಂತನ ಗುಣಗಳನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡಬೇಕು. ನಮ್ಮ ಮನಸ್ಸು ಆ ಭಗವಂತನ ಗುಣಗಳ ಕಡೆಗೆ ಹರಿಯುವಂತೆ ನಮಗೆ ಅವರು ಪ್ರೇರೇಪಿಸಬೇಕು. ಭಗವದ್ ಗುಣಗಳಲ್ಲಿ ನಿರ್ವಿಘ್ನದಿಂ ಆಲೋಚನೆ ಕೊಡಲಿ, ಯಾವುದೇ ವಿಘ್ನವಿಲ್ಲದೆ ನಮ್ಮ ಮನಸ್ಸು ಆ ಕಡೆ ಹರಿಯುವಂತಾಗಬೇಕು. ನೀನು ಇವರೆಲ್ಲರೂ ಕೂಡ ನಮಗೆ ಅದನ್ನು ಮಾಡಬೇಕು. ಈ 20ನೇ ಕಕ್ಷಾದಲ್ಲಿರುವಂಥ ದೇವತೆಗಳನ್ನು ಕೆಲವೊಂದು ಕಡೆ ನೋಡಿದ್ದೀವಿ. ಅದಾದ ಬಳಿಕ 21ನೇ ಕಕ್ಷಾದಲ್ಲಿ ಕೆಲವರು ಅನಾಖ್ಯಾತ ದೇವತೆಗಳಿದ್ದಾರೆ. ಆ ಅನಾಖ್ಯಾತ ದೇವತೆಗಳನ್ನು 21ನೇ ಕಕ್ಷಾದಲ್ಲಿ ಕೆಲವರು ಸೇರಿಸೋದಿಲ್ಲ. ಹಾಗಾಗಿ ಮುಂದೆ ಬರುವಂಥ 22ನೇ ಕಕ್ಷಾ ಅದು ಈ ಅಗ್ನಿಯ ಪತ್ನಿಯಾದಂಥ ಸ್ವಾಹಾದೇವಿದು. 20ನೇ ಕಕ್ಷಾ ಪರ್ಜನ್ಯಾದಿಗಳು, 21ನೇದರಲ್ಲಿ ಅನಾಖ್ಯಾತ ದೇವತೆಗಳು, 22ರಲ್ಲಿ ಈ ಅಗ್ನಿಯ ಪತ್ನಿಯಾದಂಥ ಸ್ವಾಹಾದೇವಿದು. ಅವಳು ಈ 21ನೇ ಕಕ್ಷವನ್ನು ಏನಾದರೂ ಪ್ರತ್ಯೇಕವಾಗಿ ಪರಿಗಣನೆ ಮಾಡದೆ ಹೋದರೆ ಅವಳು 21ನೇ ಕಕ್ಷಾದಲ್ಲಿ ಬರ್ತಾಳೆ. ಇದು ಹೀಗೆ ವ್ಯತ್ಯಾಸ ಬೇರೆ ಬೇರೆ ಪುಸ್ತಕಗಳಲ್ಲಿ. ಕೆಲವು ಕಡೆ ಅದನ್ನು ಪರಿಗಣನೆ ಮಾಡ್ತಾರೆ, ಕೆಲವು ಕಡೆ ಪರಿಗಣನೆ ಮಾಡೋದಿಲ್ಲ. ಹರಿದಾಸರು ಕಂಡ ವೆಂಕಟಾಚಲ ನಿಲಯ ಅಂತ ನಮ್ಮ ಹಿರಿಯ ವಿದ್ವಾಂಸರಾದಂಥ MT ಪ್ರಹ್ಲಾದಾಚಾರ್ಯರು ಬರೆದಿದ್ದು. ಅವರು ಕೂಡ 21ನೇ ಕಕ್ಷಾದಲ್ಲಿ ಅನಾಖ್ಯಾತ ದೇವತೆಗಳಿಗೆ ಅನಂತ ಅನಂತ ನಮಸ್ಕಾರ ಅಂತ ಬರೆದಿದ್ದಾರೆ. ಮುಂದೆ 22ನೇ ಕಕ್ಷಾದಲ್ಲಿ ಈ ಅಗ್ನಿಯ ಪತ್ನಿ ಸ್ವಾಹಾದೇವಿ ಅವಳನ್ನು ಅವರು ಸೇರಿಸಿದ್ದಾರೆ. ಕೆಲವು ಕಡೆ ಕೆಲವು ಬೇರೆ ಬೇರೆ ಮಾಹಿತಿಗಳಲ್ಲಿ ಬೇರೆ ಬೇರೆ ಇವೆಲ್ಲ ದಾಸ ಸಾಹಿತ್ಯದ ವಿಭಿನ್ನ ಪರಂಪರೆಗಳೇ. ಅಲ್ಲಿ ಕೆಲವರು ಇವರಲ್ಲಿ ಬರೋದಿಲ್ಲ, ಕೆಲವರು ಹೀಗೆ ಪರಿಗಣನೆ ಮಾಡಿಲ್ಲ. ಹೀಗಾಗಿ ಒಟ್ಟಾರೆ ಕಕ್ಷೆಗಳು ಎಷ್ಟು ಅಂತ ಅನ್ನೋದು ಸ್ವಲ್ಪ ವಿವಾದಗ್ರಸ್ತ ಆಗ್ತದೆ. ಇಲ್ಲಿ ಮುಂದೆ ಈ ಸ್ವಾಹಾದೇವಿದು ಆದ ಬಳಿಕ ಮುಂದೆ 23ನೇ ಕಕ್ಷಾ ಇದೆ. ಅದನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ಈ ಕನ್ನಡದ ಪುಸ್ತಕಗಳಲ್ಲಿ ಸ್ವಲ್ಪ ಅನುವಾದ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಇದೆಲ್ಲ ಸಂಪಾದನೆಯ ಒಂದು ದೋಷ ಅಂತ ಕಾಣಿಸ್ತದೆ. ಅದನ್ನು ಸರಿ ಮಾಡ್ಕೊಳ್ಬೇಕು. ಭಾಗೀರಥಿ, ಶ್ಯಾಮಲ, ಸಂಜ್ಞಾ, ರೋಹಿಣಿ, ಮೇಘಗಳ ಒಡೆಯನಾದ ಪರ್ಜನ್ಯ, ಅನಿರುದ್ಧನ ಪತ್ನಿಯಾದ ಉಷಾ ಅಂತ ಹಾಕಿ ಕಾಮ ಹಾಕಿ ಬ್ರಹ್ಮಾಂಡಾಭಿಮಾನಿಯಾದ ವಿರಾಟ್ ಅಂತ ಮತ್ತೆ ಹಾಕಿದ್ದಾರೆ. ಅಂದರೆ ಅನಿರುದ್ಧನ ಪತ್ನಿಯಾದ ಉಷಾ ಬೇರೆ, ಬ್ರಹ್ಮಾಂಡಾಭಿಮಾನಿಯಾದ ವಿರಾಟ್ ಬೇರೆ ಅಂತ ಹೀಗೆ ಒಂದು ಆಲೋಚನೆ ಈ ಅನುವಾದದಿಂದ ಬರ್ತದೆ. ಅದನ್ನು ಸರಿಪಡಿಸ್ಕೋಬೇಕು. ಅನಿರುದ್ಧನ ಪತ್ನಿಯಾದ ಅದಾದಮೇಲೆ ಉಷಾ ಅಂತ ಅನ್ನೋದನ್ನು ಬ್ರಹ್ಮಾಂಡಾಭಿಮಾನಿಯಾದ ವಿರಾಟ್ ಉಷಾ ಅಂತ ಹೀಗೆ ಮಾಡ್ಕೋಬೇಕು.
ಹೀಗೆ ಅನಿರುದ್ಧನ ಪತ್ನಿಯೂ ಅವಳೇ, ಬ್ರಹ್ಮಾಂಡಕ್ಕೆ ಅಭಿಮಾನಿನಿಯೂ ಅವಳೇ. ವಿರಾಟ್ ಅಂತ ಅನ್ನೋದೊಂದು ಪ್ರತ್ಯೇಕವಾದ ದೇವತೆ ಅಲ್ಲ. ಈಗ ಅದನ್ನು ತಿಳ್ಕೊಳ್ಬೇಕು. ಮುಂದೆ ಬುಧನ ಬಗ್ಗೆ 23ನೇ ಕಕ್ಷಾದಲ್ಲಿ ಬುಧನ ಬಗ್ಗೆ ವಿವರ ಇದೆ. ಈ ಬುಧ ಜಲಕ್ಕೆ ಅಭಿಮಾನಿ. ಶರೀರದಲ್ಲಿರುವಂಥ ಜಲ ತತ್ವ ಇದೆಯಲ್ಲ, ಪಂಚಮಹಾಭೂತಗಳಲ್ಲಿ ಸೇರಿದಂಥ ನೀರಿಗೆ, ಜಲತತ್ವಕ್ಕೆ ವರುಣ ಅಭಿಮಾನಿ. ನಮ್ಮ ಶರೀರದಲ್ಲಿರುವಂಥ ಜಲಕಲಾ ಇದೆಯಲ್ಲ, ಅದಕ್ಕೆ ಈ ಬುಧ ಅಭಿಮಾನಿ ಆಗ್ತಾನೆ. ಅವನು ಸ್ವಾಹಾದೇವಿಗಿಂತ 2 ಪಟ್ಟು ಕಡಿಮೆ ಆಗಿದ್ದಾನೆ. ವಿಧಿಪಿತನ ಪಾದಾಂಬುಜಗಳಿಗೆ ಮಧುಪನಂತೆ ವಿರಾಜಿಪ ಅಮಲ ಉದಕಗಳಿಗೆ ಸದಾ ಅಭಿಮಾನಿಯು ಎಂದೆನಿಸಿಕೊಂಬ ಬುಧಗೆ ನಾ ವಂದಿಸುವೆ. ಸನ್ಮೋದದೆ ನಿರಂತರ ಒಲಿದು ಯಮಗೆ ಅಭ್ಯುದಯ ಪಾಲಿಸಲೆಂದು ಪರಮೋತ್ಸಾಹದಲ್ಲಿ ಅನುದಿನದಿ. ವಿಧಿಪಿತ, ವಿಧಿ ಅಂದರೆ ಚತುರ್ಮುಖ, ಅವನ ಪಿತ ಅಂದರೆ ಪರಮಾತ್ಮ. ಅವನ ಪಾದಾಂಬುಜಗಳಿಗೆ ಮಧುಪನಂತೆ, ಯಾವತ್ತು ದುಂಬಿಯಂತೆ ವಿರಾಜಿಸ್ತಾ ಇದ್ದಾನೆ. ಯಾರು? ಈ ಬುಧ. ಅಮಲ ಉದಕಗಳಿಗೆ, ಅಮಲ ಅಂದರೆ ಶುದ್ಧವಾದದ್ದು, ಆ ಶುದ್ಧವಾದ ನೀರಿಗೆ ಸದಾ ಇವನು ಅಭಿಮಾನಿ ಅಂತ ಕರೆಸ್ಕೊಂಡಿದ್ದಾನೆ. ಆ ಬುಧಗೆ ನಾವು ವಂದಿಸುವೆ. ಸನ್ಮೋದದಿಂದ, ಬಹಳ ಸಂತೋಷದಿಂದ ನಮಸ್ಕಾರ ಮಾಡ್ತೀನಿ. ನಿರಂತರ ನಮಗೆ ಆತ ಒಲಿಯಬೇಕು, ಒಲಿದು ಅಭ್ಯುದಯ ಪಾಲಿಸಬೇಕು. ಮತ್ತು ಪರಮೋತ್ಸಾಹದಲ್ಲಿ ನಮಗೆ ಆತ ಈ ಒಂದು ಅಭ್ಯುದಯವನ್ನು ಕೊಡಬೇಕು ಅಂತ ಪರಮೋತ್ಸಾಹದಿಂದ ನಾನು ಕೇಳಿಕೊಳ್ತೀನಿ ಅಂತ ಇದು ಆ ಬುಧನ ಸ್ತೋತ್ರ. ಆ ಬುಧನ ಕಕ್ಷಾನು ಕೂಡ 23ನೇ ಕಕ್ಷಾದಲ್ಲೇ ಪರಿಗಣಿತ ಆಗಿದೆ. ಮುಂದೆ 24ನೇ ಕಕ್ಷೆ, 24, 25, 26, 27, 28 ಹೀಗೆಲ್ಲ ಕಕ್ಷೆಗಳಿವೆ. ಈಗ ಮುಂದಿನ ಕಕ್ಷಾದಲ್ಲಿ ದೇವಕಿ ಮತ್ತು ಯಶೋದೆಯರನ್ನ ದಾಸರು ವರ್ಣನೆ ಮಾಡ್ತಾರೆ. ಅದನ್ನು ನೋಡಬೇಕು. ಶ್ರೀ ವಿರಿಂಚಾರ್ಜರ ಮನಕ್ಕೆ ನಿಲುಕ ಆವಕಾಲಕ್ಕೆ ಜನನರಹಿತನ ತಾ ಒಲಿಸಿ ಮಗನೆಂದು ಮುದ್ದಿಸಿ ಲೀಲೆಗಳ ನೋಳ್ಪ ದೇವಕಿಗೆ ವಂದಿಪೆ. ಯಶೋದಾದೇವಿಗೆ ಆನಮಿಸುವೆನು ಬಿಡದೆ ಕೃಪಾವಲೋಕನದಿಂ ಸಲಹುವುದೆಂಬ ಸಂತತಿಯ. ಶ್ರೀ ವಿರಿಂಚಾರ್ಜರ, ಶ್ರೀ ಅಂದರೆ ಲಕ್ಷ್ಮೀದೇವಿ, ವಿರಿಂಚ ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಅವರಿಗೂ ಅವರ ಮನಸ್ಸಿಗೂ ಕೂಡ ನಿಲುಕದೇ ಇದ್ದವನು ಈ ಪರಮಾತ್ಮ. ಆ ಪರಮಾತ್ಮನನ್ನ ಮತ್ತು ಯಾವ ಕಾಲಕ್ಕೂ ಆತ ಜನನರಹಿತ, ಮರಣ ಜನನ ಇದೆಲ್ಲ ಅವನಿಗಿಲ್ಲ. ತಾ ಒಲಿಸಿ, ಆ ಪರಮಾತ್ಮನನ್ನು ಒಲಿಸಿಕೊಂಡು ಮಗನೆಂದು ಮುದ್ದಿಸಿ, ಮಗ ಅಂತ ಆತನನ್ನ ಇವರಿಬ್ಬರು ಕೂಡ, ದೇವಕಿ ಹೆತ್ತಳು, ಯಶೋದೆ ಆತನನ್ನು ಬೆಳೆಸಿದ್ಲು. ಹಾಗಾಗಿ ಮಗನೆಂದು ಮುದ್ದಿಸಿ ಲೀಲೆಗಳ ನೋಳ್ಪ, ಅವನ ಲೀಲೆಗಳನ್ನ ಇವರಿಬ್ಬರು ಕೂಡ ನೋಡಿದ್ದಾರೆ. ಒಬ್ಬಳು ಪ್ರತ್ಯಕ್ಷ ನೋಡಿದ್ದಾಳೆ, ಮತ್ತೊಬ್ಬಳು ಕಿವಿಯಿಂದ ಕಿವಿ ಮೂಲಕ ಕೇಳಿದ್ದಾಳೆ ಅಂತ ಹೀಗೆ ತಿಳ್ಕೋಬೇಕಷ್ಟೆ. ಲೀಲೆಗಳ ನೋಳ್ಪ ದೇವಕಿಗೆ ವಂದಿಪೆ, ಯಶೋಧಾದೇವಿಗೆ ಆನಮಿಸುವೆನು ಬಿಡದೆ. ಆ ದೇವಕಿಗೆ ನಮಸ್ಕಾರ ಮಾಡ್ತೀನಿ, ಯಶೋಧಾದೇವಿಗೂ ಕೂಡ ನಮಸ್ಕಾರ ಮಾಡ್ತೀನಿ. ಕೃಪಾವಲೋಕನದಿಂದ ಸಲಹುವುದೆಂಬ ಸಂತತಿಯ. ಇವರು ಅತ್ಯಂತ ಕೃಪೆಯಿಂದ, ಕರುಣೆಯಿಂದ ನಮ್ಮನ್ನು ಮತ್ತು ನಮ್ಮ ಸಂತಾನವನ್ನು ಇವರು ಕಾಪಾಡಬೇಕು. ಇವರ ಅನುಗ್ರಹವು ಕೂಡ ನಮಗೆ ಅಪೇಕ್ಷಿತ. ಏಭ್ಯೋ ಮಾತಾ ಮಧು ಮತ್ಪಿನ್ವಾತೆ ಪಯಃ ಪೀಯೂಷಂ ದ್ಯೌರದೀತಿ ತದ್ರೀಬರಹಾಃ ಉಕ್ತಶುಷ್ಮಾನ್ ವೃಷಭರಾನ್ ಸ್ವಪ್ನ ಸಸ್ಥಾಂಗಾದಿತ್ಯಾನ್ ಅನುಮದ ಸ್ವಸ್ಥಯೇ ಅಂತ ಮಂತ್ರ. ಇದೆಲ್ಲಿ ಬರ್ತದೆ ಅಂದರೆ ದೇವತಾ ಪೂಜಾದ ಆರಂಭದಲ್ಲಿ ಬರ್ತದೆ. ದೇವಪೂಜೆ ನಾವು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮನುಷ್ಯಗಂಧ ಪರಿಹಾರ ಆಗಲಿ ಅನ್ನೋ ದೃಷ್ಟಿಯಿಂದ ದೇವತೆಗಳಿಂದ ಅದಿತಿ ದೇವಿಯನ್ನು ಕೇಳೋ ಮಂತ್ರ ಅದು. ಅದು ಅದಿತಿ ದೇವಿಯನ್ನು ಅದು ಹೇಳ್ತದೆ, ಬರೇ ಅದಿತಿ ದೇವಿಯನ್ನು ಹೇಳ್ತದೆ ಅಂತ ತಿಳ್ಕೋಬಾರ್ದು, ಅದು ಪರಮಾತ್ಮನನ್ನು ಹೇಳ್ತದೆ. ಇಲ್ಲಿ ಆ ಮಂತ್ರ ಸ್ಥೂಲವಾದ ಅರ್ಥ ಏನು ಹೇಳ್ತದೆ ಅಂತಂದರೆ, ಏಭ್ಯೋ ಮಾತಾ ಮಧುಮತ್ ಪಿನ್ವಾತೆ ಪಯಃ. ಈ ಅದಿತಿ ದೇವಿ ಎಲ್ಲ ದೇವತೆಗಳನ್ನು ಹೆತ್ತಳು ಮತ್ತು ತನ್ನ ಹಾಲನ್ನು, ಅತ್ಯಂತ ಮಧುರವಾದಂಥ ಅಮೃತವಂತ ತನ್ನ ಹಾಲನ್ನು ಈಕೆ ಆ ದೇವತೆಗಳಿಗೆಲ್ಲ ಕುಡಿಸಿದ್ಲು. ಏಭ್ಯೋ ಮಾತಾ ಮಧುಮತ್ ಪಿನ್ವಾತೆ ಪಯಃ ಪೀಯೂಷಂ ದ್ಯೌರದಿತಿ ಅದಿತಿ ಅದ್ರಿಬರ್ಹಾಃ ಉಕ್ತಶುಷ್ಮಾನ್ ವೃಷಭರಾನ್. ಅವರೆಲ್ಲ ಅತ್ಯಂತ ಶ್ರೇಷ್ಠರಾದ ದೇವತೆಗಳು, ದೊಡ್ಡ ದೊಡ್ಡ ಕರ್ಮಗಳನ್ನು ಮಾಡುವಂಥವರು. ವೃಷಭರಾನ್ ಸ್ವಪ್ನಸಸ್ಥಾನ್ ಅನುಮದ, ಸ್ವಪ್ನಸಸ್ಥಾನ್ ಆದಿತ್ಯಾನ್ ಅನುಮದ ಸ್ವಸ್ಥಯೇ. ಇನ್ನು ಮುಂದೆ ಈ ಪರಮಾತ್ಮನ ಪೂಜೆ ಅನ್ನುವಂಥ ಪರಮಮಂಗಲಕರವಾದಂಥ ಕಾರ್ಯವನ್ನು ನಾನು ಮಾಡಬೇಕಾಗಿದೆ, ಅದಕ್ಕೆ ನನಗೆ ಇವರೆಲ್ಲರೂ ಕೂಡ ಅನುಮತಿ ಕೊಡಲಿ ಅಂತ ಆ ದೇವತೆಗಳೆಲ್ಲ ಅನುಮತಿ ಕೊಡಬೇಕು, ಅದಕ್ಕೆ ನೀನು ಅನುಗ್ರಹ ಮಾಡಬೇಕು ಅಂತ ಅದಿತಿ ದೇವಿಗೆ ಅದೊಂದು ಪ್ರಾರ್ಥನೆ.
ಅದು ದೇವ ಪೂಜಾದಲ್ಲಿ ಬರುವಂಥ ಮಂತ್ರ. ವಸ್ತುತಃ ಅದಿತಿ ಅಂತಂದರೆ ಈ ಅದಿತಿ ಆದಿತ್ಯರ ತಾಯಿಯಾದಂಥ, ದೇವತೆಗಳ ತಾಯಿಯಾದಂಥ ಅದಿತಿಯನ್ನು ಆ ಮಂತ್ರ ಹೇಳಿದರೂ ಕೂಡ ಅದಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀದೇವಿಯನ್ನು ಮತ್ತು ಪರಮಾತ್ಮನನ್ನು ಹೇಳ್ತದೆ. ಯಾಕೆಂತಂದರೆ ಅತ್ತಾಚರಾಚರ ಗ್ರಹಣಾತ್ ಅನ್ನೋ ಸೂತ್ರದಲ್ಲಿ ಸಕಲ ಜಗತ್ತನ್ನು ಕೂಡ ಆತ ಸ್ವೀಕಾರ ಮಾಡ್ತಾನೆ. ಕೆಲವು ಕಡೆ ಅದಿತಿ ದೇವಿಯೇ ಇದನ್ನೆಲ್ಲವನ್ನು ಗ್ರಹಣ ಮಾಡಿಬಿಡ್ತಾಳೇನೋ, ಈ ಜಗತ್ತೆಲ್ಲವೂ ನುಂಗಿ ಬಿಡ್ತಾಳೇನೋ ಅಂತ ಕೆಲವು ಮಾತುಗಳು ಕಾಣಿಸ್ತವೆ. ಅದಿತಿ ದೇವಿಯೇ ಈ ಜಗತ್ತನ್ನೆಲ್ಲವನ್ನು ಪಾಲನೆ ಮಾಡ್ತಾಳೆ ಮತ್ತು ಈ ಜಗತ್ತೆಲ್ಲವನ್ನು ಕೂಡ ಆಕೆನೇ ನಾಶ ಮಾಡ್ತಾಳೇನೋ ಅಂತ ಕೆಲವು ಮಂತ್ರಗಳು ಕಾಣಿಸ್ತವೆ. ಇಲ್ಲಿ ಪಾಲನೆ ಮಾಡೋ ಮಂತ್ರ ನಾನು ಈಗ ಹೇಳಿದೆ. ನಾಶ ಮಾಡೋ ಮಂತ್ರ ನನಗೆ ಈಗ ಹೇಳಲಿಕ್ಕೆ ನೆನಪಿಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ಆ ಮಂತ್ರ ಇದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ವ್ಯಾಸರು ಅದಕ್ಕೊಂದು ನಿರ್ಣಯ ಕೊಡ್ತಾರೆ. ಅತ್ತ ಈ ಜಗತ್ತೆಲ್ಲವನ್ನು ಕೂಡ ನುಂಗುವನೇನಿದ್ದಾನಲ್ಲ ಅವನಿಗೆ ಪರಮಾತ್ಮನೇ, ಅವನೇ ಯಾಕಂದ್ರೆ ಚರಾಚರ ಗ್ರಹಣ, ಚರ ಅಚರ ಎಲ್ಲವನ್ನು ಕೂಡ ಆತ ಸಂಹಾರ ಮಾಡುವನಾದ್ರಿಂದ ಅವನೇ ಅದಿತಿ ಶಬ್ದವಾಕ್ಯ ಅಂತ ಅಲ್ಲಿ ಒಂದು ನಿರ್ಣಯ ಕೊಟ್ಟಿದ್ದಾರೆ. ಹಾಗಾಗಿ ಜಗತ್ತನ್ನು ಪಾಲನೆ ಮಾಡುವವನು ಮತ್ತು ಆ ಜಗತ್ತನ್ನು ನಾಶ ಮಾಡುವವನು, ಆದ್ದರಿಂದ ಅದಿತಿ ಶಬ್ದವಾಕ್ಯನಾದವನು ಅವನೇ. ಹೀಗೆ ದೇವಕಿಗೆ ವಂದಿಪೆ, ಯಶೋಧಾದೇವಿಗೆ ಆನಮಿಸುವೆನು ಬಿಡದೆ ಕೃಪಾವಲೋಕನದಿಂದ ಸಲಹುವುದೆಂಬ ಸಂತತಿಯ. ಇದು 24ನೇ ಕಕ್ಷೆ. ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನು ಹೇಳಬೇಕು. ಪ್ರಾಚೀನರಲ್ಲಿ ಎಷ್ಟೆಷ್ಟು ಮತಭೇದಗಳಿವೆ ಅಂತ ಅನ್ನೋದನ್ನು ಕೂಡ ಹೇಳಿದೆ. ಹಿಂದೆ ಬುಧನ ಬಗ್ಗೆ ಬಂತು, ಈ ಹಿಂದೆ 23ನೇ ಕಕ್ಷಾದಲ್ಲಿ. ಅದಾದ ಬಳಿಕ ಈ 24ನೇ ಕಕ್ಷಾದಲ್ಲಿ ಈ ದೇವಕಿ ದೇವಿ, ಯಶೋಧಾದೇವಿ ಮತ್ತು ಉಷಾ ಅಂದರೆ ಅಶ್ವಿನಿ ದೇವತೆಗಳ ಪತ್ನಿ, ಅನಿರುದ್ಧನ ಪತ್ನಿ ಬಗ್ಗೆ ಹಿಂದೆ ಬಂದಾಯಿತು. ಅಶ್ವಿನಿ ದೇವತೆಗಳ ಪತ್ನಿ, ಈ ಮೂವರನ್ನು ಈ ಕಕ್ಷಾದಲ್ಲಿ ಸೇರಿಸೋದು ಈಗ ನಮಗೆ ದಾಸ್ತಾಹಿತ್ಯದ ಪದ್ಧತಿಯಲ್ಲಿ ರೂಢಿ ಇದೆ. ಗೋವಿಂದಾಚಾರ್ಯರು ಹೀಗೊಂದು ಬೇರೆ ಬರೆದಿದ್ದಾರೆ. 23ರಲ್ಲಿ ಬುಧ ಮತ್ತು 24ರಲ್ಲಿ ಅಶ್ವಿನಿ ದೇವತೆಗಳ ಪತ್ನಿ ಉಷಾ, ಅದಾದಮೇಲೆ ಮಂಗಳ 25ರಲ್ಲಿ, 24ರಲ್ಲಿ ಅಶ್ವಿನಿ ದೇವತೆಗಳ ಪತ್ನಿ ಉಷಾ, 25ರಲ್ಲಿ ಮಂಗಳ. ಆ ಮಂಗಳನ್ನ 19ನೇ ಕಕ್ಷಾದಲ್ಲಿ ಸೇರಿಸ್ತಾರೆ ಕೆಲವರು. ಹಾಗಾಗಿ ಅದು ಕೂಡ ಒಂದು ಪ್ರತ್ಯೇಕವಾದಂಥ ಕಕ್ಷೆ ಆಗಿದೆ ಗೋವಿಂದಾಚಾರ್ಯ ಲೆಕ್ಕಾಚಾರದಲ್ಲಿ. ಬೇರೆ ಕಡೆ ಅದು 19ರಲ್ಲೇ ಸೇರಿದೆ. ಅದಾದಮೇಲೆ 26ರಲ್ಲಿ ಶನಿ, 27ರಲ್ಲಿ ಕರ್ಮಕ್ಕೆ ಅಭಿಮಾನಿಯಾದಂಥ ಪುಷ್ಕರ ಇದ್ದಾನೆ, 28ರಲ್ಲಿ ಅದಿತಿ ಅವಳೇ ದೇವಕಿ, ಮುಂದೆ ದ್ರೋಣ ಅನ್ನುವಂಥ ಒಬ್ಬ ವಸು, ಅವನ ಪತ್ನಿ ಧರ, ಅವಳೇ ಯಶೋಧೆಯಾಗಿ ಹುಟ್ಟಿದ್ಲು. ಅವರಿಬ್ಬರು ಕೂಡ 28ನೇ ಕಕ್ಷಾದಲ್ಲಿದ್ದಾರೆ. ಇದು ಗೋವಿಂದಾಚಾರ್ಯರ ಲೆಕ್ಕಾಚಾರದಂತೆ. ಈಗಲೇ ದಾಸರು ಹೇಳಿದಂತೆ ಮತ್ತು ದಾಸ ಸಾಹಿತ್ಯಕ್ಕನುಸಾರವಾಗಿ ಅಂಥ ವಿವರಣೆ ಪ್ರಕಾರ 24ನೇ ಕಕ್ಷಾದಲ್ಲಿ ದೇವಕಿ, ಯಶೋಧೆ ಮತ್ತು ಈ ಉಷಾದೇವಿ ಇವರೆಲ್ಲರೂ ಅಲ್ಲೇ ಬರ್ತಾರೆ. ಮುಂದೆ ಉಷಾದೇವಿಯನ್ನು, ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿಯನ್ನು ದಾಸರು ವರ್ಣನೆ ಮಾಡ್ತಾರೆ. ಪಾಮರರನ ಪವಿತ್ರಗೈಸುವ ಶ್ರೀ ಮುಕುಂದನ ವಿಮಲ ಮಂಗಳ ನಾಮಗಳಿಗೆ ಅಭಿಮಾನಿಯಾದ ಉಷಾಖ್ಯ ದೇವಿಯರು ಭೂಮಿಯೊಳಗುಳ್ಳ ಅಖಿಲ ಸಜ್ಜನರ ಆಮಯಾದಿಗಳ ಅಳಿದು ಸಲಹಲಿ ಆ ಮರುತ್ವಾನ್ಮನೆಯ ವೈದ್ಯರ ರಮಣಿ ಪ್ರತಿದಿನದಿ. ಪಾಮರರನ್ನ ಪವಿತ್ರಗೊಳಿಸುವ, ಪಾಮರರು ಅಂತಂದರೆ ಅತ್ಯಂತ ಕ್ಷುಲ್ಲಕರಾದಂಥ ಜನರು, ಅವರನ್ನು ಪವಿತ್ರಗೊಳಿಸುವಂಥ ಶ್ರೀ ಮುಕುಂದ ಪರಮಾತ್ಮನ ವಿಮಲ ಮಂಗಳ ನಾಮಗಳೇನಿವೆ, ಮೋಕ್ಷದಾಯಕನಾದಂಥ ಪರಮಾತ್ಮನ ವಿಮಲ ಮಂಗಳ ನಾಮಗಳು, ಅತ್ಯಂತ ಶುದ್ಧವಾದ ನಾಮಗಳು, ಆ ನಾಮಗಳಿಗೆ ಅಭಿಮಾನಿಯಾದವಳು ಈ ಉಷಾ ಅನ್ನುವಂಥ ದೇವತೆ. ಈಕೆ ಅಶ್ವಿನಿ ದೇವತೆಗಳ ಪತ್ನಿ. ನಾಮಬ್ರಹ್ಮೇತ್ಯುಪಾಸೀತ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಉಷಾದೇವಿಯಿಂದ ಆರಂಭ ಮಾಡಿಕೊಂಡು ಮುಖ್ಯ ಪ್ರಾಣನ ತನಕ ಆಶಾಯ ಪ್ರಾಣೋ ಭೂಯಾನ್ ಅಂತ ಅಲ್ಲಿ ತನಕ ಛಾಂದೋಗ್ಯ ಉಪನಿಷತ್ನಲ್ಲಿ ವರ್ಣನೆ ಇತ್ತು. ಹೀಗೆ ಅವಳು ಭಗವಂತನ ನಾಮಗಳಿಗೆ ಅಭಿಮಾನಿನಿ ದೇವತೆ. ನಾಮಗಳಿಗೆ ಅಭಿಮಾನಿನಿಯಾದ ಉಷಾಖ್ಯ ದೇವಿಯರು ಭೂಮಿಯೊಳಗುಳ್ಳ ಅಖಿಲ ಸಜ್ಜನರ, ಎಲ್ಲ ಸಜ್ಜನರು ಏನಿದ್ದಾರೆ ಇವರ ಆಮಯಾದಿಗಳ ಅಳಿದು, ಮನೋರೋಗ ದೈಹಿಕ ರೋಗಗಳೇನಿವೆ ಇದನ್ನೆಲ್ಲವನ್ನು ಕೂಡ ಅವಳು ಪರಿಹಾರ ಮಾಡಿ ಸಲಹಬೇಕು ನಮ್ಮನ್ನು. ಯಾಕೆಂದರೆ ಅವಳು ಆ ಮರುತ್ವಾನ್ಮನೆಯ ವೈದ್ಯರ ರಮಣಿ. ಇಂದ್ರೋ ಮರುತ್ವಾನ್ ಮಘವ ಅಂತ ಇಂದ್ರನಿಗೆ ಪರ್ಯಾಯ ಪದ ಅದು ಮರುತ್ವಾನ್ ಅಂತೇಳಿ. ಆ ಮರುತ್ವಾನ್ ಮನೆ ಅಂದರೆ ಇಂದ್ರನ ಮನೆ ಅಂದರೆ ದೇವಲೋಕ.
ಅದರ ದೇವಲೋಕದ ವೈದ್ಯರು ಅಂದರೆ ಅಶ್ವಿನಿ ದೇವತೆಗಳು, ಅವರ ರಮಣಿಗಳು. ಅವಳ ಗಂಡಂದರೆ ಅಶ್ವಿನಿ ದೇವತೆಗಳಾದ್ದರಿಂದ ಅವಳು ಕೂಡ ನಮ್ಮ ಈ ರೋಗಾದಿಗಳನ್ನು ಪರಿಹಾರ ಮಾಡಬೇಕು. ದೈಹಿಕ ರೋಗಗಳನ್ನ, ಮಾನಸಿಕ ರೋಗಗಳನ್ನೆಲ್ಲವನ್ನು ಕೂಡ ಪರಿಹಾರ ಮಾಡಬೇಕು. ವೈದ್ಯರ ರಮಣಿ ಪ್ರತಿದಿನದಿ, ಪ್ರತಿನಿತ್ಯವೂ ಕೂಡ ನಮಗೆ ಇಷ್ಟೊಂದು ಸಹಾಯವನ್ನು ಆಕೆ ಮಾಡಬೇಕು. ಈ ಒಂದು ಒಂದು ಅನುಗ್ರಹವನ್ನು ಆಕೆ ಮಾಡಬೇಕು. ಅವಳು ಭಗವಂತನ ನಾಮಗಳಿಗೆ ಅಭಿಮಾನಿನಿ. ಆದ್ರಿಂದೇನೆ ಯಾವಾಗಾದರೂ ಒಂದ್ಸರಿ ಕೊನೆ ಪಕ್ಷ ವಿಶೇಷ ಉದ್ದೇಶದಿಂದ ಏನಾದರೂ ವಿಷ್ಣು ಸಹಸ್ರನಾಮ ಇತ್ಯಾದಿ ನಾಮಗಳ ಮೂಲಕ ಭಗವಂತನನ್ನ ಹೂಗಳಿಂದ, ತುಳಸಿಗಳಿಂದೆಲ್ಲ ಅರ್ಚನೆ ಮಾಡುವಂಥ ಪ್ರಸಂಗ ಬಂದಾಗ ಅಲ್ಲಿ ನಾಮಾಭಿಮಾನಿ ಉಷಾಂತರ್ಗತ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಅಂತ ಯಾವಾಗಾದರೂ ಒಂದ್ಸರಿ ಅದನ್ನು ಪ್ರತಿನಿತ್ಯ ನಾವು ಮಾಡಿದರೂ ಒಳ್ಳೆಯದೇ, ಸಂಧ್ಯಾವಂದನೆ ಇತ್ಯಾದಿಗಳಲ್ಲಿ ಮಾಡಿದರೂ ಒಳ್ಳೆಯದೇ. ಆದರೆ ಕೇವಲ ನಾಮಗಳನ್ನು ಮಾತ್ರ ಉಚ್ಚಾರ ಮಾಡುವಂಥ ಕೆಲವು ಏನಾದ್ರು ಕಾರ್ಯಕ್ರಮಗಳು ಇರ್ತಾವಲ್ಲ, ಉತ್ಸವಗಳು ಅಂತಾವೆ, ಅಂಥ ಸಂದರ್ಭದಲ್ಲಿ ಇಂಥವನ್ನೆಲ್ಲ ಮಾಡ್ತಿದ್ರೆ ಅವು ಮನಸ್ಸಿನಲ್ಲಿ ಉಳಿತವೆ. ಇಲ್ಲದೇ ಹೋದರೆ ಅಲ್ಲಿದ್ದಂಥ ಆಚಾರ್ಯರು, ವಿದ್ವಾಂಸರು, ಅರ್ಚಕರು ಅದನ್ನು ಮಾಡಿಸದೆ ಹೋದರೆ ಜನಸಾಮಾನ್ಯರ ಮನಸ್ಸಿನಿಂದ ಈ ಸಂಗತಿಗಳೆಲ್ಲ ಮರೆಯಾಗಿಬಿಡ್ತವೆ. ಅದಕ್ಕೆ ಅದನ್ನು ಮಾಡೋದೊಂದು ಜಲಾಭಿಮಾನಿ, ಉದಕ ಹೀಗೆಲ್ಲ ಬಂತಲ್ಲ ಇಂಥದ್ದೆಲ್ಲ. ಅದಕ್ಕಾಗಿ ಅಂಥವ್ರನ್ನ ಮೇಲಿನ ಮೇಲೆ ನೆನಪು ಮಾಡ್ಕೊಳ್ತಿರ್ಬೇಕು. ಅದಕ್ಕಾಗಿ ಕೆಲವರು ಈ ಅನುಸಂಧಾನಗಳು ಅಂತ ನಾವು ಏನಿದೆಯಲ್ಲ, ಅನುಸಂಧಾನಗಳಿಗೆ ಕೊನೆ ಇಲ್ಲ. ನಾವು ಎಷ್ಟಾದರೂ ಕೂಡ ಅನುಸಂಧಾನ ಮಾಡ್ಬೋದು. ಅದೆಲ್ಲ ನಮ್ಮ ಮೇಲೆ ಬಿಟ್ಟದ್ದು. ಯಾವ್ಯಾವ ದೇವತೆಗಳನ್ನ ನಾವು ನೆನಪು ಮಾಡ್ಕೊಳ್ಬಹುದು, ಎಷ್ಟೆಷ್ಟು ಮಾಡ್ಬೋದು. ಈಗ ಉದಾಹರಣೆಗೆ ತತ್ವನ್ಯಾಸ ಮಾಡ್ತೀವಲ್ಲ, ತತ್ವನ್ಯಾಸ ಮಾಡುವಾಗ ಹೃದಯದಲ್ಲಿ 12, ಆಮೇಲೆ ಬಲಗೈ 5 ಬೆರಳುಗಳಲ್ಲಿ 5, ಎಡಗೈ 5 ಬೆರಳುಗಳಲ್ಲಿ 5, ಬಲಗಾಲಿನ 5 ಬೆರಳುಗಳಲ್ಲಿ 5 ದೇವತೆಗಳು, ಶಬ್ದ, ಸ್ಪರ್ಶ, ರೂಪ, ರಸ ಇತ್ಯಾದಿಗಳು, ಅದಕ್ಕೆ ಪ್ರಾಣ, ಅಪಾನ ಇತ್ಯಾದಿಗಳು ಅಭಿಮಾನಿಗಳಾಗಿರ್ತಾರೆ. ಮತ್ತು ಎಡಗಾಲಿನ 5 ಬೆರಳುಗಳಲ್ಲಿ ಆಕಾಶ, ವಾಯು ಹೀಗೆಲ್ಲ ಪಂಚಮಹಾಭೂತಗಳನ್ನು ಅಲ್ಲಿ ನೆನಪು ಮಾಡ್ಕೊಳ್ಳೋದಿದೆ. ಆಕಾಶಾತ್ಮನೆ ಮಹಾಗಣಪತಿ ನಮಃ, ಆಕಾಶಾತ್ಮನೆ ಗಣಪತಿ ನಮಃ, ವಾಯುವಾತ್ಮನೆ ಪ್ರದ್ಯುಮ್ನಾಯ ನಮಃ ಅಂತ ಹೀಗೆಲ್ಲ ಅಲ್ಲೆಲ್ಲ ನೆನಪು ಮಾಡ್ಕೊಳ್ಳೋದಿದೆ. ಕೊನೆಗೆ ಪೃಥಿವ್ಯಾತ್ಮನೆ ಧರಾಯೈ ನಮಃ, ಕೊನೆಯದ್ದದು ಆ ತತ್ವನ್ಯಾಸದಲ್ಲಿ ಕೊನೆಯದ್ದು. ಪೃಥಿವ್ಯಾತ್ಮನೆ ಧರಾಯೈ ನಮಃ. ಪೃಥ್ವಿ ತತ್ವಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಧರ. ಕೆಲವು ಪುಸ್ತಕಗಳಲ್ಲಿ ಇವತ್ತು ನೀವು ತತ್ವನ್ಯಾಸ ಅಂತ ನೋಡ್ಲಿಕ್ಕೆ ಹೋದರೆ ಕೆಲವು ಪುಸ್ತಕಗಳಲ್ಲಿ ಬರೇ ಧರ ಏನು ನಮಃ ಅಂತ ಇರ್ತದೆ. ಇನ್ನು ಕೆಲವು ಕಡೆ ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಇರ್ತದೆ. ಯಾಕಂದರೆ ಶನೈಶ್ಚರನೂ ಕೂಡ ಪೃಥ್ವಿಗೆ ಅಭಿಮಾನಿಯೇ. ಹಾಗಾಗಿ ಧರ ಏ ನಮಃ ಅಂತ ಕೆಲವು ಪುಸ್ತಕಗಳಲ್ಲಿ, ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಇನ್ನು ಬೇರೆ ಕೆಲವು ಪುಸ್ತಕಗಳಲ್ಲಿ. ಆ ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಅನುಸಂಧಾನ ಮಾಡುವವರ ದೃಷ್ಟಿ ಒಂದು 2 ವಿಭಿನ್ನವಾದ ದೃಷ್ಟಿಗಳು. ಒಂದು ದೃಷ್ಟಿ ಏನಂತಂದರೆ, ಪೃಥ್ವಿ ಮತ್ತು ಶನಿ ಇಬ್ಬರು ಕೂಡ ಒಂದೇ ಕಕ್ಷಾದಲ್ಲಿದ್ದವರು ಅಂತ ಒಂದು ದೃಷ್ಟಿ. ಅದನ್ನು ಈಗ ನಾವು ಮುಂದೆ ಅದನ್ನೇ ನೋಡಬೇಕಾಗಿದೆ. ಈ ಉಷಾದೇವಿ ಆದ ಬಳಿಕ ಪೃಥ್ವಿಗೆ ಸಂಬಂಧಪಟ್ಟಂತೆ 2 ಪದ್ಯಗಳಿವೆ. ಅದಾದ್ಮೇಲೆ ಶನಿದಿದೆ, ಅದಕ್ಕೆ ಇಲ್ಲಿ ಹೇಳೋ ಪ್ರಸಂಗವೇ ಬಂತು. ಹಾಗಾಗಿ 18ನೇ ಕಕ್ಷಾದಲ್ಲಿ ಒಬ್ಬ ಪೃಥ್ವಿ ದೇವತೆಯನ್ನು ಪ್ರತ್ಯೇಕವಾಗಿ ಅಲ್ಲೊಬ್ಬಳನ್ನು ಒಪ್ಪಿ, ಈ ಶನಿಯ ಜೊತೆಗೆ ಮತ್ತೊಬ್ಬ ಪೃಥ್ವಿಯನ್ನು ಒಪ್ಪುವಂಥವ್ರದ್ದು ಒಂದು ಪಕ್ಷ. ಹಾಗಾಗಿ ಪೃಥ್ವಿ ವ್ಯಾಪ್ತನೆ ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಅವರಂತಾರೆ. ನಾವು ಇಬ್ಬರು ಪೃಥ್ವಿಯನ್ನು ಒಪ್ಪದೇನೆ 18ನೇ ಕಕ್ಷಾದಲ್ಲಿ ಒಬ್ಬಳೇ ಪೃಥ್ವಿಯನ್ನು ಒಪ್ಪಿದ್ರೂ ಕೂಡ ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಅನ್ಲಿಕ್ಕೆ ತಪ್ಪೇನಿಲ್ಲ. ಯಾಕೆಂತಂದರೆ ಪೃಥ್ವಿ ತತ್ವಕ್ಕೆ ಅಭಿಮಾನಿ ದೇವತೆ, ಪೃಥ್ವಿ ದೇವತೆ 18ನೇ ಕಕ್ಷಾದಲ್ಲಿ ಬರ್ತಾಳೆ. ಶನೈಶ್ಚರ ನಮ್ಮ ಶರೀರದಲ್ಲಿರುವಂಥ ಪೃಥ್ವಿ ಕಲೆಗೆ ಅಭಿಮಾನಿ ದೇವತೆ. ಹಾಗಾಗಿ ಪೃಥ್ವಿ ಆತ್ಮನೆ ಅಂತ ಈ ಎಡಗಾಲಿನ ಕಿರುಬೆರಳನ್ನು ಮುಟ್ಟಿ ಪೃಥ್ವಿ ಆತ್ಮನೆ ನಮಃ ಅಂತ ಹೇಳುವಾಗ ಶನೈಶ್ಚರ ಧರಾಭ್ಯಾಮ್ ನಮಃ ಅಂತ ಹೇಳಲಿಕ್ಕೆ ತಪ್ಪೇನಿಲ್ಲ. ಅಭಾಪ್ತನೆ ವರುಣಾಯ ನಮಃ, ಅಲ್ಲಿ ಕೊನೆಗೆ ಅದಕ್ಕಿಂತ ಮೊದಲು ಅಭಾಪ್ತನೆ ವರುಣಾಯ ನಮಃ. ಎಡಗಾಲಿನ ಹೆಬ್ಬೆರಳಿನಲ್ಲಿ ಆಕಾಶಾತ್ಮನೆ ಮಹಾಗಣಪತಿ ನಮಃ, ವಾಯುವಾತ್ಮನೆ ಅನಿರುದ್ಧಾಯ ನಮಃ, ಮುಂದೆ ಅಲ್ಲಿ ನೆನಪು ಬರ್ತಿಲ್ಲ. ಇಲ್ಲಿ ಅಂತೂ ಕೊನೆಯದು ಪೃಥ್ವಿ, ಅದಕ್ಕಿಂತ ಮೊದಲು ಅಭಾಪ್ತನೆ ವರುಣಾಯ ನಮಃ ಅಂತ ಹೇಳ್ತಾರೆ. ಅದು ಎಡಗಾಲಿನ ಕಿರುಬೆರಳಿನ ಪಕ್ಕದಲ್ಲಿ ಬೆರಳಿರ್ತದಲ್ಲ ಆ ಬೆರಳಿಗೆ, ಅಲ್ಲಿ ಅಭಾತ್ಮನೆ ವರುಣಾಯ ನಮಃ ಅಂತ ಹೇಳುವಲ್ಲಿ ಅಭಾತ್ಮನೆ ವರುಣ ಬುಧಾಭ್ಯಾಮ್ ನಮಃ ಅಂತ ಹೇಳುವವರು ಇದ್ದಾರೆ. ಆ ಎಲ್ಲ ಪುಸ್ತಕಗಳು ನಾವು ನೋಡಿದ್ದೇನೆ. ಈ ಗೋವಿಂದಾಚಾರ್ಯರು ತಮ್ಮ ತಂತ್ರಸಾರ ಪುಸ್ತಕದಲ್ಲಿ ಶನೈಶ್ವರ ಧರಾಭ್ಯಾಮ್ ನಮಃ, ವರುಣ ಬುಧಾಭ್ಯಾಮ್ ನಮಃ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ವರುಣ ಜಲತತ್ವಕ್ಕೆ ಅಭಿಮಾನಿ ದೇವತೆ, ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಜಲತತ್ವಕ್ಕೆ ಅಭಿಮಾನಿ ದೇವತೆ. ಬುಧ ಶರೀರದಲ್ಲಿರುವಂತಹ ನೀರಿನ ಕಲೆಗೆ ಅಭಿಮಾನಿ ದೇವತೆ. ಹಾಗಾಗಿ ಇಬ್ಬರನ್ನು ನಾವು ನಿತ್ಯ ಅನುಸಂಧಾನ ಮಾಡಿದ್ರೂ ಕೂಡ ಬಹಳ ವಿಶೇಷವೇ.
ಪುಸ್ತಕಗಳಲ್ಲಿ ಇಷ್ಟೆಲ್ಲ ವಿಸ್ತೃತವಾದ ಅನುಸಂಧಾನ ಎಲ್ಲ ಪುಸ್ತಕಗಳಲ್ಲಿ ಇರೋದಿಲ್ಲ. ಎಷ್ಟು ಹೆಚ್ಚೆಚ್ಚು ಮಾಡ್ತೀವೋ ಅಷ್ಟು ನಮ್ಮ ಜ್ಞಾನ ಅಭಿವೃದ್ಧಿ ಆಗ್ತದೆ, ಮತ್ತು ಅದು ಮರೆಯೋದಿಲ್ಲ. ಹಾಗೆ ಮಾಡೋದೊಂದು ಒಳ್ಳೆಯದು. ತೇಜಾತ್ಮನೇ ತೇಜಾತ್ಮನೇ ವನ್ಹಯೇ ನಮಃ ಅಂಥೇಳಿ ನಡುವಿನ ಬೆರಳಿಗೆ, ಎಡಗಾಲಿನ ನಡುವಿನ ಬೆರಳು, ಆ ಕಡೆ ಈ ಕಡೆ ಆಕಾಶ ಮತ್ತು ವಾಯು, ಆಮೇಲೆ ವರುಣ, ಜಲ ಮತ್ತು ಪೃಥ್ವಿಗಳು, ನಡುವೆ ಅಗ್ನಿ. ಹೀಗೆ ಪಂಚಮಹಾಭೂತಗಳ ಬಗ್ಗೆ ಮತ್ತು ಪಂಚಕಲೆಗಳ ಬಗ್ಗೆ ಆ ಎಡಗಾಲಿನಲ್ಲಿ ಮುಟ್ಟಿ ಹೇಳುವ ಪದ್ಧತಿ. ಹೀಗೆ ಉಷಾದೇವಿಯರ ಬಗ್ಗೆ ಆಯಿತು. ಇನ್ನು ಈ ಕೆಲವು ಪುಸ್ತಕಗಳಲ್ಲಿ, ಪ್ರಬಂಧನಾಚಾರ್ಯರ ಪುಸ್ತಕದಲ್ಲಿ ಇದು ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ 42ನೇ ಪದ್ಯ ಮತ್ತು 43ನೇ ಪದ್ಯ ಇವೆರಡೂ ಕೂಡ ಪೃಥ್ವಿ ದೇವತೆಯನ್ನು ವರ್ಣನೆ ಮಾಡುವಂಥ ಪದ್ಯಗಳು. ಇದನ್ನು ನಾನು ಹಿಂದೆನೇ ಹೇಳಿದ್ದೆ. ಯಾಕಂತಂದರೆ ನನ್ನ ದೃಷ್ಟಿಯಲ್ಲಿ ಪೃಥ್ವಿ ಅಂತನ್ನೋರು ಇಬ್ಬರು ದೇವತೆಗಳಿಲ್ಲ. 18ನೇ ಕಕ್ಷಾದಲ್ಲಿ ಒಬ್ಬಳು, ಇಲ್ಲೊಬ್ಬಳು, ಈಗ ಪ್ರತ್ಯೇಕವಾಗಿ ಒಪ್ಪಲಿಕ್ಕೆ ನನಗೆ ಸಮರ್ಥನೆಗಳು ಅಷ್ಟು ಸಮರ್ಪಕವಾಗಿ ಸಿಕ್ಕಿಲ್ಲ. ಆದ್ದರಿಂದ ಒಬ್ಬಳೇ ಪೃಥ್ವಿಯನ್ನು ನಾನು ಒಪ್ಪವನಾದ್ರಿಂದ ಅಲ್ಲೇ ಹೇಳಿದ್ದೆ. ಮತ್ತು ಅದು ನನ್ನ ಮಾತ್ರ ಅಭಿಪ್ರಾಯ ಅಲ್ಲ. ಇಲ್ಲಿ ಬರಬೇಕಾದ ಇವೆರಡೂ ಪದ್ಯಗಳನ್ನು, 42 ಮತ್ತು 43 ಎರಡೂ ಪದ್ಯಗಳನ್ನು ಆ ಪೃಥ್ವಿ ಜೊತೆಗೆ 18ನೇ ಕಕ್ಷಾ ಆದಮೇಲೆ ಅಲ್ಲೇ ಸೇರಿಸಿ ಎಷ್ಟೋ ಪುಸ್ತಕಗಳಲ್ಲಿ ಮುದ್ರಣ ಆಗಿದ್ದು ಮತ್ತು ಕೆಲವು ಪ್ರಾಚೀನ ಸಂಸ್ಕೃತದ ಟಿಪ್ಪಣಿಗಳಲ್ಲಿ ಹಾಗೆ ಕಾಣ್ತೇವೆ. ಮತ್ತು ಪೃಥ್ವಿ ಬಗ್ಗೆ ಇಲ್ಲಿ ಬಂದದ್ದು ನಾವು ಅಲ್ಲಿ ನೋಡಿ ಆಗಿದೆ ಹಿಂದೆ. ಪೃಥ್ವಿ ಮತ್ತು ಪೃಥ್ವಿಯಲ್ಲಿರುವಂಥ ವರಾಹ ರೂಪ, ಅದ್ರ ಬಗ್ಗೆ ನೋಡಿ ಆಗಿದೆ. ಮುಂದೆ ಶನೈಶ್ಚರನ ಬಗ್ಗೆ ಈಗ ನಾವಿಲ್ಲಿ ನೋಡಬೇಕು. ಹರಿಗುರುಗಳ ಅರ್ಚಿಸಿದ ಪಾಪಾತ್ಮರ ಶಿಕ್ಷಿಸಲು ಸುಗ ಶನೈಶ್ಚರನೆನಿಸಿ ದುಷ್ಫಲಗಳಿವೆ ನಿರಂತರವು ಬಿಡದೆ ತರಣಿನಂದನ ನಿನ್ನ ಪಾದಾಂಬುರ್ಹಗಳಿಗೆ ಆನಮಿಪೆ ಬಹು ದುಸ್ತರ ಭವಾರಣವ ಮಗ್ನನಾದ ಎನ್ನ ಉದ್ಧರಿಸಬೇಕು ಅಂತ ಶನೈಶ್ಚರನ ಸ್ತೋತ್ರ ಇದು. ಅವನು ಶನೈಶ್ಚರ ಬಹಳ ಕ್ರೂರಿಯಾದವನು ಅಂತ ಎಲ್ಲರೂ ಭಾವನೆ ಇಟ್ಕೊಂಡಿದ್ದಾರೆ. ಆತ 25ನೇ ಕಕ್ಷಾದಲ್ಲಿ ಬರುವವನು, ಉಳಿದೆಲ್ಲ ದಾಸ ಸಾಹಿತ್ಯದ ವರ್ಣನೆಗಳ ಪ್ರಕಾರವಾಗಿ. ಗೋವಿಂದಾಚಾರ್ಯ ಪುಸ್ತಕದಲ್ಲಿ ಅವನ ಕಕ್ಷಾ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಯಾಕಂದರೆ ನಡುವೆ 2 ಕಕ್ಷಾಗಳು ಹೆಚ್ಚಿಗೆ ಸೇರಿಕೊಂಡಿವೆ ಅಲ್ಲಿ. ಹಾಗಾಗಿ 26ನೇ ಕಕ್ಷಾದಲ್ಲಿ ಶನಿ ಬರ್ತಾನೆ. ಪೃಥ್ವಿಗೆ ಮಾನಿಯಾದಂಥ ಸೂರ್ಯತನಯನಾದಂಥ ಶನಿ ಅಲ್ಲಿದ್ದಾನೆ. ಸೂರ್ಯನಿಗೆ ಸಂಜ್ಞಾ ಅಂತ ಒಬ್ಬಳು ಪತ್ನಿ, ಛಾಯಾ ಅಂತ ಒಬ್ಬಳು ಪತ್ನಿ. ಸಂಜ್ಞಾ ಅನ್ನುವ ಪತ್ನಿಯಲ್ಲಿ ಯಮಿ ಇಬ್ಬರು ಹುಟ್ಟಿದ್ರು. ಮತ್ತೆ ವೈವಸ್ವತ ಮನು ಅಂತ ಒಬ್ಬ ಹುಟ್ಟಿದ. ಛಾಯಾ ಅಂತ ಮತ್ತೊಬ್ಬಳು ಪತ್ನಿ ಇದ್ದಲ್ಲ, ಆ ಸಂಜ್ಞಾಗೆ ಸೂರ್ಯನ ಶಾಖವನ್ನು ತಾಳ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬಿಟ್ಟು ಹೋಗಿಬಿಟ್ಟಿದ್ಲು, ತನ್ನ ನೆರಳಿಗೆ ಜೀವ ತುಂಬಿ. ಛಾಯಾ ಅಂತ ಮತ್ತೊಬ್ಬಳು ಪತ್ನಿ ಇದ್ನಲ್ಲ, ಆ ಪತ್ನಿಯಲ್ಲಿ ಸಾವರಣಿ ಮನು, ವೈವಸ್ವತ ಮನುವಿಗೆ ಸಮಾನನಾದ, ಸಾವರಣಿ ಅಂದರೆ ಸಮಾನನಾದವನು, ಅವನು ಮತ್ತೊಂದು ಮನ್ವಂತರದಲ್ಲಿ ಮನು ಆಗ್ತಾನೆ. ಸಾವರಣಿ ಮನು, ಶನೈಶ್ಚರ ಮತ್ತು ತಪತಿ ಅಂತ ಒಬ್ಬಳು ನದಿ. ಅಲ್ಲಿ ಯಮ ಅಂತ ನದಿ, ಅಲ್ಲಿ ಯಮುನಾ ಅಂತ ನದಿ, ಇಲ್ಲಿ ತಪತಿ ಅಂತ ನದಿ. ತಪತಿ ಅನ್ನೋವಳು ಕುರುವಂಶದ ಸಂವರ್ಣ ಅನ್ನೋವನನ್ನ ಮದುವೆ ಆಗಿದ್ದರು. ಮಹಾಭಾರತದಲ್ಲಿ ನಾವು ನೋಡಿದ್ದೀವಿ. ಆ ಕಡೆ ಅಲ್ಲಿ ಯಮ, ನಾವು ಯಾರಿಬ್ಬರನ್ನು ಭಯಂಕರ ಪರಿಗಣನೆ ಮಾಡ್ತೇವೋ ಆ ಕಡೆ ಅಲ್ಲಿ ಯಮ, ಈ ಕಡೆ ಶನೈಶ್ಚರ. ಆ ಕಡೆ ವೈವಸ್ವತ ಮನು, ಈ ಕಡೆ ಸಾವರಣಿ ಮನು. ಈಗ ಆ ಇಬ್ಬರು ಪತ್ನಿಯಲ್ಲಿ 3 ಜನ ಮಕ್ಕಳು. ಅದನ್ನು ಈಗ ನೆನಪು ಮಾಡಿಕೊಂಡೆ. ಅದಕ್ಕಾಗಿ ಶನೈಶ್ಚರ ಅಂತಂದರೆ ಸೂರ್ಯನ ಮಗ ಅಂತ. 25ನೇ ಕಕ್ಷಾದಲ್ಲಿ ಅಂತ ಕೆಲವರ ದೃಷ್ಟಿ, 26ನೇ ಕಕ್ಷಾ ಅಂತ ಇನ್ನು ಕೆಲವರ ದೃಷ್ಟಿ. ಹೀಗೆ ಅವೆಲ್ಲ ವರ್ಣನೆಯ ಭೇದಗಳಷ್ಟೇ. ಅವನು ಎಲ್ಲರಿಗೂ ತುಂಬ ತೊಂದರೆ ಕೊಡ್ತಾನೆ ಅಂತ ನಾವು ಭಾವನೆ ಇಟ್ಕೊಂಡಿದ್ದೇವಲ್ಲ. ಹರಿಗುರುಗಳ ಅರ್ಚಿಸದ ಪಾಪಾತ್ಮರನ, ಯಾರು ಪರಮಾತ್ಮನನ್ನ ಗುರುಗಳನ್ನ ಪೂಜೆ ಮಾಡೋದಿಲ್ಲ ಅಂಥ ಪಾಪಾತ್ಮರನ್ನ ಶಿಕ್ಷಿಸಲಿಕ್ಕಾಗಿ ಶನೈಶ್ಚರ ಅಂತ ಕರ್ಸ್ಕೊಂಡಿದ್ದೀನಿ ನೀನು. ಶನೈ ಅಂದರೆ ನಿಧಾನವಾಗಿ, ಚರ ಅಂತ ಸಂಚಾರ ಮಾಡುವ. ಇವನನ್ನ ಶಬ್ದ ಪ್ರಯೋಗ ಮಾಡುವಾಗ 2 ರೀತಿ ಶಬ್ದ ಪ್ರಯೋಗ ಮಾಡೋದಿದೆ. ಶನೀಶ್ವರ, ಶನಿ ಪ್ಲಸ್ ಈಶ್ವರ. ಈಶ್ವರ ಅಂದರೆ ಒಬ್ಬ ದೇವತೆ, ಶ್ರೇಷ್ಠ ದೇವತೆ ಅಂತ ಇಷ್ಟೇ ಅರ್ಥ. ಶನಿ ಪ್ಲಸ್ ಈಶ್ವರ ಆದರೆ ಸವರ್ಣದಿದ್ದು ಸಂಧಿಯಾಗಿ ಶನೀಶ್ವರ ಅನ್ಬೇಕು. ಅಲ್ಲಿ ಶನೇಶ್ವರ ಅನ್ಬಾರ್ದು, ಅದು ಗುಣಸಂಧಿಯಾಗಿ ಶನೇಶ್ವರ ಆಗೋದಿಲ್ಲ. ಇಲ್ಲೇ ಇದ್ರೆ ಇದು ಶನೈಹಿ ಚರ. ಚರ ಅಲ್ಲಿ ಇದು, ಅಲ್ಲಿ ಈಶ್ವರ ಶಬ್ದ, ಇಲ್ಲಿ ಚರ ಶಬ್ದ. ಚರ ಅಂದರೆ ಸಂಚಾರ ಮಾಡೋನು ಅಂತ ಅರ್ಥ. ಶನೈಹಿ ಅಂದರೆ ನಿಧಾನವಾಗಿ.
ಈ ಶನೈಶ್ಚರ ಅನ್ನೋ ಶಬ್ದವನ್ನು ಕೇಳಿ ಅಲ್ಲಿ ಶನೇಶ್ವರ ಅಂತ ತಪ್ಪಾಗಿ ವಿಚಾರ ಮಾಡೋರಿದ್ದಾರೆ. ಅದು ಶನೀಶ್ವರ ಸವರ್ಣ ದಿಕ್ಕ ಸಂಧಿ, ಇದು ಶನೈಹಿ ಚರ ಅನ್ನು ನಿಧಾನವಾಗಿ ಸಂಚಾರ ಮಾಡ್ತಾನೆ. ಒಂದು ರಾಶಿಯಲ್ಲಿ ದೀರ್ಘಕಾಲ 7.5 ವರ್ಷ ಕಾಲ ಆತ ಇರ್ತಾನೆ. ಶನೈಶ್ಚರ ನೆನೆಸಿ ದುಷ್ಫಲಗಳಿವೆ, ನಿರಂತರವೂ ಬಿಡದೆ ನಿರಂತರವಾಗಿ ಈ ಇವರೆಲ್ಲರಿಗೂ ಕೂಡ ನಿನ್ನ ದುಷ್ಫಲಗಳನ್ನು ಕೊಡ್ತೀವಿ. ತರಣಿ ನಂದನ ಸೂರ್ಯನ ತರಣಿ ಅಂದರೆ ಸೂರ್ಯ, ಅವನ ಮಗನಾದ ಶನಿಗೆ ನಿನ್ನ ಪಾದಾಂಬುರುಹಗಳಿಗೆ ಆನಮಿಪೆ ನಿತ್ಯ ನಾನು ನಮಸ್ಕಾರ ಮಾಡ್ತೇನೆ. ಬಹು ದುಸ್ತರ ಭವಾರಣ ಮಗ್ನನಾದ ಎನ್ನ ಉದ್ಧರಿಸಬೇಕು. ಈ ಸಂಸಾರ ಅನ್ನುವಂಥದ್ದೊಂದು ಭಯಂಕರವಾದಂಥ ಸಾಗರ. ಈ ಸಾಗರದಲ್ಲಿ ನಾನು ಮುಳುಗಿಬಿಟ್ಟಿದ್ದೇನೆ. ಬಹು ದುಸ್ತರ ಭವಾರ್ಣವ ಮಗ್ನಾದಂಥ ನನ್ನನ್ನು ನೀನು ಉದ್ಧರಿಸಬೇಕು ಅಂತ ಒಂದು ಪ್ರಾರ್ಥನೆ. ನೋಡ್ರಿ, ಶನಿಗೆ ನಮಸ್ಕಾರ ಮಾಡುವವರು ಯಾರ್ಯಾರು ಇರ್ತಾರೆ, ಏನೇನೋ ಕಾರಣಕ್ಕಾಗಿ ನಮಸ್ಕಾರ ಮಾಡ್ತಾರೆ. ಆ ಗ್ರಹಗಳನ್ನು ನೋಡಿದರೆ, ಅವ್ರನ್ನೆಲ್ಲ ನೋಡಿದರೆ ಭಯ ಪಡುವವರಿದ್ದಾರೆ. ಅದು ಹೀಗೆ ನನ್ನನ್ನು ನೀವು ಉದ್ಧಾರ ಮಾಡುವಂತ ಅವನನ್ನು ಕೇಳ್ಕೋಬೇಕು. ಮತ್ತು ಇಂಥ ಎಲ್ಲ ದೇವತೆಗಳಲ್ಲಿ ನರಸಿಂಹರೂಪಿಯಾದ ಭಗವಂತನನ್ನು ಅಂತರ್ಯಾಮಿಯಾಗಿ ಉಪಾಸನೆ ಮಾಡಬೇಕು. ಮತ್ತು ಶನಿ ಒಬ್ಬ ಗ್ರಹ ಆದ್ದರಿಂದ ಇವನ ಅಂತರ್ಯಾಮಿಯಾಗಿ ಶಿಂಶುಮಾರ ರೂಪದ ಭಗವಂತನನ್ನು ಕೂಡ ಉಪಾಸನೆ ಮಾಡುವುದನ್ನು ಬಹಳ ಶ್ರೇಷ್ಠನೇ. ಭಾಗವತದಲ್ಲಿ 5ನೇ ಸ್ಕಂದದಲ್ಲಿ 22ನೇ ಅಧ್ಯಾಯದಲ್ಲಿ 16ನೇ ಒಂದು ಗದ್ಯ ಅವಂದು. ತಥೋ ಉಪರಿಷ್ಟಾತ್ ಯೋಜನಲಕ್ಷದ್ವಯಾತ್ ಪ್ರತೀಯಮಾನಃ ಶನೈಶ್ಚರಃ ಏಕೈಕಸ್ಮಿನ್ ರಾಶೌ 30 ಮಾಸಾನ್ ವಿಲಂಬಮಾನಃ ಸರ್ವಾನೇವ ಉಪರ್ಯೇತಿ ತಾವದ್ಭಿರನುವತ್ಸರೈಃ ಪ್ರಾಯೇಣ ಹಿ ಸರ್ವೇಷಾಂ ಅಶಾಂತಿಕರಃ ಅಂತ ಅವನ ವರ್ಣನೆ. ಬೃಹಸ್ಪತಿಗಿಂತ ಮೇಲೆ 2 ಲಕ್ಷ ಯೋಜನ ದೂರದಲ್ಲಿ ಕಾಣಿಸ್ಕೋತಾನೆ ಶನೈಶ್ಚರ. ಒಂದೊಂದು ರಾಶಿಯಲ್ಲಿ 30 ತಿಂಗಳು ಆತ ಇರ್ತಾನೆ. ಹೀಗೆ 30 ತಿಂಗಳು ಅಂತಂದ್ರೆ 2.5 ವರ್ಷ ಆಯ್ತು. 12 ತಿಂಗಳಿಗೆ 1 ವರ್ಷ, 30 ತಿಂಗಳು ಅಂದ್ರೆ 2.5 ವರ್ಷ. ಹಾಗಾಗಿ ಇವತ್ತು ವೃಷಭ ರಾಶಿಯಲ್ಲಿ ಶನಿ ಇದ್ದಾನೆ ಅಂತಂದ್ರೆ ಆ ವೃಷಭ ರಾಶಿಗಿಂತ ಹಿಂದಿನ ರಾಶಿ ಏನಿರ್ತದೆ ಮೇಷರಾಶಿ, ಅವರಿಗೂ ಒಂದು ಸ್ವಲ್ಪ ದುಷ್ಪ್ರಭಾವ ಇರ್ತದೆ. ಮೇಷ, ವೃಷಭ, ಮಿಥುನ ಮುಂದಿಂದ ಏನಿರ್ತದಲ್ಲ ಅವ್ರಿಗೂ ಒಂದು ದುಷ್ಪ್ರಭಾವ ಇರ್ತದೆ. ಎಲ್ಲಿ ಸರಿಯಾಗಿರ್ತಾನೆ ಅವ್ರಿಗೆ ಹೆಚ್ಚು ದುಷ್ಪ್ರಭಾವ ಇರ್ತದೆ. ಅಂತೂ 7.5 ವರ್ಷ ಈಗ ಆತ ಅಶಾಂತಿಯನ್ನು ಉಂಟು ಮಾಡ್ತಾನೆ. ಹಿಂದೆ ಮುಂದೆ ಮತ್ತು ಯಾವ ರಾಶಿಯಲ್ಲಿ ಇರ್ತಾನೆ ಆ ರಾಶಿಯಲ್ಲಿ ಮಾಡ್ತಾನೆ. 3 ರಾಶಿ ಗೊತ್ತ, ತಾನು ಇದ್ದದ್ದು ಹಿಂದಿಂದು ಮುಂದಿಂದು. ಸರ್ವಾನುಪರ್ಯೇತಿ ತಾವದ್ಭಿ ಅನುವತ್ಸರೈ ಪ್ರಾಯೇಣ ಹಿ ಸರ್ವೇಷಾಂ ಅಶಾಂತಿಕರಃ. ಏಕಾದಶ ಸ್ಥಾನದಲ್ಲಿದ್ದರೆ ಸರ್ವೇ ಗ್ರಹ ಶುಭ ಏಕಾದಶ ಸ್ಥಾನ ವರದಾ ಭವಂತು ಅಂತ ಆಶೀರ್ವಾದ ಮಾಡ್ತಿರ್ತಾರೆ. ಗ್ರಹಗಳು 11ನೇ ಸ್ಥಾನದಲ್ಲಿದ್ದರೆ ಬಹಳ ಒಳ್ಳೆಯವು ಎಲ್ಲ ಗ್ರಹಗಳು. ಇಲ್ಲದೇ ಇದ್ರೆ ಆ ಶನಿ ಏನು ಮಾಡ್ತಾನೆ, ಸ್ವಲ್ಪ ಅಶಾಂತಿಯನ್ನು ಮಾಡ್ತಾನೆ. ಅದು ಎಷ್ಟೋ ಜನರಿಗೆ, ದೊಡ್ಡ ದೊಡ್ಡ ವಿದ್ವಾಂಸರನ್ನು ಕೂಡ ನೋಡಿದ್ದೇನೆ. ಮತ್ತು ನಾನು ಶನಿ ದಶೆಯನ್ನು ಹಾದು ಹೋಗುವಾಗ ಬೇಕಾಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ತಂದೆಯವರ ಮರಣ, ಮತ್ತು ಧನಹಾನಿ ಇತ್ಯಾದಿಗಳು, 108 ಸಮಸ್ಯೆಗಳು, ವ್ಯಾಜ್ಯ ಇತ್ಯಾದಿಗಳು ಎಲ್ಲ ಜೀವಮಾನದಲ್ಲಿ ಬರ್ತಿರ್ತವೆ. ಪತ್ನಿಯ ಮರಣ, ಇಂಥವೆಲ್ಲ ಕೆಲವರು ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಅನುಭವಿಸಿದ್ದನ್ನು ನೋಡಿದ್ದಾನೆ. ಕೆಲವರಿಗೇನೂ ಆಗಿಲ್ಲ, ಕೆಲವರಿಗೆ ಏನೂ ಹಾನಿ ಇಲ್ಲ, ವಿತ್ತ ಹಾನಿ ಇಲ್ಲ, ಮನಃಕ್ಲೇಶ ಮಾತ್ರ. ನಾನು ಬೇಕಂತೆ ಒಂದು ಸರ್ವೆ ಮಾಡಿದೆ. ವಿದ್ವಾಂಸರಲ್ಲದೆ ಇದ್ದವರು, ಏನೂ ಜಪ ತಪ ಮಾಡದೇ ಇದ್ದವರು, ಧರ್ಮಾಚರಣೆ ಮಾಡದೇ ಇದ್ದವ್ರಿಗೆ ಏನು ಮಾಡಿರ್ತಾನೆ, ಧರ್ಮಾಚರಣೆ ಮಾಡುವವರಿಗೆ, ಒಳ್ಳೆಯ ಪಾಠ ಪ್ರವಚನಾದಿಗಳಲ್ಲಿ ಆಸಕ್ತರಾದವ್ರಿಗೆ ಏನು ಮಾಡಿರ್ತಾನೆ. ಕೆಲವೊಂದು ಇಬ್ಬರಿಗೂ ಮಾಡಿರ್ತಾನೆ, ಇವರಿಗೂ ತೊಂದರೆ ಕೊಟ್ಟಿರ್ತಾನೆ, ಅವ್ರಿಗೂ ತೊಂದರೆ ಕೊಟ್ಟಿರ್ತಾನೆ. ಭಗವಂತನ ಆರಾಧನೆ ಮಾಡಿದವರಿಗೆ ತೊಂದರೆ ಕೊಡೋದಿಲ್ಲ ಅಂತಲ್ಲ, ವಸ್ತುತಃ ಕೊಡೋದಿಲ್ಲ. ಆದರೆ ಒಂದು ವೇಳೆ ಪ್ರಾರಬ್ಧ ಕರ್ಮ ಇದ್ರೆ ಅದನ್ನು ಕಳೀತಾರೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಕೂಡ ಮನುಷ್ಯ ಹೆದರಬಾರದು. ಆ ಪ್ರಾರಬ್ಧ ಕರ್ಮದ ಮೂಲಕವಾಗಿ ದುಃಖ ಏನಾಗ್ತಿರ್ತದಲ್ಲ, ದುಃಖ ಆದಾಗ ಮನುಷ್ಯ ಸಂತೋಷ ಪಡಬೇಕಂತ. ಯಾಕಂದ್ರೆ ಭಾಗವತ ತಾತ್ಪರ್ಯ ಒಂದ್ ಕಡೆ ಏನು ಹೇಳ್ತದಂದ್ರೆ, ಅದು 3ನೇ ಅಥವಾ 4ನೇ ಸ್ಕಂದದ ಭಾಗವತ ತಾತ್ಪರ್ಯ. ಯಾವತ್ ಪರಮ ಭಕ್ತೈಸ್ತು ಭುಜ್ಯತೆ ದುಃಖ ಮುಲ್ಬಣಂ ತಾವನ್ ಮುಕ್ತವು ಸುಖೋದ್ರೇಕ ತತ್ರ ಚೇತ್ ಭಕ್ತಿವರ್ಧನಂ ಅಂತ. ಈ ಸಂಸಾರಾವಸ್ಥೆಯಲ್ಲಿ ನಾವಿದ್ದಾಗ ಯಾವತ್ ಪರಮ ಭಕ್ತೈಸ್ತು ಭುಜ್ಯತೆ ದುಃಖ ಮುಲ್ಬಣಂ, ಭಗವಂತನ ಭಕ್ತರಾದವರು ಉಲ್ಬಣವಾದ ದುಃಖವನ್ನು ಅನುಭವಿಸ್ತಾರಲ್ಲ, ನಿಮ್ಗೆ ಎಷ್ಟೆಷ್ಟು ಉಲ್ಬಣವಾದ ದುಃಖ ಆಗ್ತದೋ ತಾವನ್ ಮುಕ್ತವು ಸುಖೋದ್ರೇಕ, ನಾಳೆ ಮುಕ್ತಿಗೆ ಹೋದಾಗ ಅಷ್ಟಷ್ಟು ಸುಖ ಅಲ್ಲಿ ಹೆಚ್ಚಾಗ್ತದೆ. ಹಾಗಾಗಿ ಇಲ್ಲೆಲ್ಲ ಅಷ್ಟು ಸಂಕಟ, ಹೇಳತ್ಲಾರ್ದ ಸಂಕಟ ಆದಷ್ಟು ಅದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತ ತಿಳ್ಕೋಬೇಕು.
ಪ್ರಾರಬ್ಧ ಎಲ್ಲ ಕಳೆದು ಹೋಗ್ತದೆ ಅಂತ ತಿಳ್ಕೋಬೇಕು. ಮುಂದೆ ಮುಕ್ತಿಯಲ್ಲಿ ಶ್ರೇಷ್ಠ ಸುಖ ಕಾದಿದೆ ಅಂತ ತಿಳ್ಕೋಬೇಕು. ಏನು ತತ್ರ ಚೇತ್ ಭಕ್ತಿ ವರ್ಧನಂ ಒಂದು ಕಂಡೀಷನ್ ಇಟ್ಟಿದ್ದಾರೆ ಅಲ್ಲಿ. ಇಂಥ 7.5 ರಾಹು ದೇಶ ಇವೆಲ್ಲ ಬಂದಾಗ ಇವು ನಮ್ಮನ್ನ ಭಕ್ತಿಯ ಕಡೆಗೆ ಕೊಂಡು ಒಯ್ಯಬೇಕು. ಒಯ್ದರೆ ಅಲ್ಲಿ ಸುಖೋದ್ರೇಕ, ಇಲ್ಲದೇ ಇದ್ರೆ ಅವೆಲ್ಲ ಇಲ್ಲ. ಮತ್ತು ಎಷ್ಟೋ ಜನ ಜ್ಯೋತಿಷಿಗಳ ಜೊತೆ ಕೂಡ ಸಮಾಲೋಚನೆ ಮಾಡಿದ್ದಾನೆ. ಈ ಶನಿ ರಾಹು ಇವರೆಲ್ಲ ಕೇವಲ ದುಃಖದಾಯಕರು ಅಂತ ಅಲ್ಲ, ಕೆಲವು ಜಾತಕಗಳನ್ನು ಮತ್ತು ಆ ಜಾತಕದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳನ್ನ ನಾನು ಸೂಕ್ಷ್ಮವಾಗಿ ನೋಡಿದ್ದೇನೆ. ಆ ರಾಹು ಕೇತು ಆ ಗ್ರಹಗಳ ಮೇಲಣದಿಂದಾಗಿ ವಿಪರೀತ ಬುದ್ಧಿಶಕ್ತಿ, ಎಲ್ಲವನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ವಿಮರ್ಶೆ ಮಾಡುವಂಥ, ಸಂಶೋಧನೆ ಮಾಡುವಂಥ ಶಕ್ತಿ, ಇದೆಲ್ಲ ಇನ್ನು ಈ ರಾಹು ಮತ್ತು ಕೇತುಗಳು, ಅದರಲ್ಲೂ ರಾಹುವಿನ ಒಂದು ಸೂಚನೆಯಿಂದಾಗಿ ಬಂದಿದೆ ಅಂತ ಜ್ಯೋತಿಷಿಗಳು ನಾನು ಹೇಳಿದ್ದನ್ನು ಕೇಳಿದ್ದೇನೆ. ಇದೆಲ್ಲ ಗೊತ್ತಿರಬೇಕು ಅಂತ ಜನಸಾಮಾನ್ಯರಿಗೆ. ಆ ಜ್ಯೋತಿಷದ ಎಲ್ಲ ಮಾಹಿತಿಗಳು ಗೊತ್ತಿರೋದಿಲ್ಲ. ವಸ್ತುತಃ ನನಗೆ ಎಲ್ಲನೂ ಗೊತ್ತಿಲ್ಲ. ಆದರೂ ಜ್ಯೋತಿಷಿಗಳ ಸಂಪರ್ಕ ಅಲ್ಲಿ ಹೋದಾಗ ಅವರು ಜನರಿಗೆ ಏನು ಹೇಳ್ತಿರ್ತಾರೆ ಅನ್ನೋದನ್ನೆಲ್ಲ ಒಂದು ಕುತೂಹಲಕ್ಕಾಗಿ, ಅದು ತತ್ವಜ್ಞಾನಕ್ಕೂ ಸಂಬಂಧಪಟ್ಟದ್ದು, ವ್ಯಕ್ತಿಗಳ ಜೀವನಕ್ಕೂ ಸಂಬಂಧಪಟ್ಟದ್ದು, ಹಾಗೆ ಸಮೀಕ್ಷೆ ಮಾಡಿದಾಗ ಇಂಥ ಕೆಲವು ಸಂಗತಿಗಳು ಕಾಣುತ್ತವೆ. ಹಾಗಾಗಿ ಶನಿ ಆಗಲಿ ರಾಹು ಆಗಲಿ ಕೇವಲ ಕೆಟ್ಟದನ್ನು ಮಾಡೋದಿಲ್ಲ. ಅತ್ಯಂತ ವಿಮರ್ಶಾತ್ಮಕವಾದ ಬುದ್ಧಿ ಇದ್ದವರು, ಸಂಶೋಧಕ ಪ್ರವೃತ್ತಿ ಇದ್ದವರು, ತತ್ವದ ಕಡೆಗೆ ತತ್ವಜ್ಞಾನದ ಕಡೆ ಒಲವಿದ್ದವರು, ಅವ್ರ ಜಾತಕಗಳಲ್ಲಿ ಆ ರಾಹು ಕೇತುಗಳ ಒಂದು ಸೂಚನೆಯನ್ನು ನಾನು ಎಷ್ಟೋ ಬಾರಿ ಜ್ಯೋತಿಷಿಗಳ ಮೂಲಕ ಕಂಡು ಕೇಳಿಬಲ್ಲೆ. ಅದು ಗೊತ್ತಿರಲಿ ಅಂತ. ಹೀಗೆ ಅದು ಸರ್ವೇಶಾಂ ಅಶಾಂತಿಕರ ಪ್ರಾಯ. ಆದರೂ ಅವನೇನು ಮಾಡ್ತಾನೆ ಅಂದರೆ ಶನಿ ಎಲ್ಲರಿಗೂ ಒಂದು ಕೈ ತೋರಿಸೇ ಬಿಡ್ತಾನೆ. ಆದರೂ ಆ ಸಂದರ್ಭದಲ್ಲಿ ಹೆದರಬಾರದು, ಅದನ್ನು ಅವನು ಮೀರಿ ಮುನ್ನಡಿಬೇಕು ಅಂತ. ಅದಕ್ಕೆ ಬಹುದುಸ್ತರ ಭವಾರ್ಣವ ಮಗ್ನನಾದ ಎನ್ನನ್ನು ಉದ್ಧರಿಸಬೇಕು. ವಸ್ತುತಃ ಈ ರಾಹುವಿನ ಬಗ್ಗೆ, ಬುಧನ ಬಗ್ಗೆ, ಎಲ್ಲರ ಬಗ್ಗೆನೂ ಕೂಡ ಈ ಇದರಲ್ಲಿ ಬಂದಿದೆ, ಈ ಭಾಗವತದಲ್ಲಿ. ನಾನು ಕೆಲವ್ರದನ್ನು ಹೇಳಲಿಲ್ಲ, ಕೆಲವ್ರದನ್ನು ಮಾತ್ರ ಹೇಳಿದೆ ಅಷ್ಟೆ. ಶನೈಶ್ಚರ ಇವನ ಬಗ್ಗೆ ಇಲ್ಲಿಗೆ ನೋಡಿ ಆಯಿತು. ಇನ್ನು ಮುಂದೆ ಪುಷ್ಕರಣ ಕುರಿತಾದಂಥ ಸ್ತೋತ್ರವನ್ನು ಮಾಡ್ತಾರೆ ಜಗನ್ನಾಥದಾಸರು. ನಿರತಿಶಯ ಸುಜ್ಞಾನಪೂರ್ವಕ ವಿರಚಿಸುವ ನಿಷ್ಕಾಮ ಕರ್ಮಗಳರಿತು ತತ್ತತ್ಕಾಲದಲ್ಲಿ ತಜ್ಜನ್ಯ ಫಲರಸವ ಹರಿಯ ನೇಮದಲ್ಲಿ ಉಣಿಸಿ ಬಹುಜೀವರಿಗೆ ಕರ್ಮಪ ನೆನಿಪ ಗುರು ಪುಷ್ಕರನು ಸತ್ಕರ್ಮಗಳಲ್ಲಿ ನಿರ್ವಿಘ್ನತೆಯ ಕೊಡಲಿ. ಪುಷ್ಕರ ನಮ್ಗೆ ಏನು ಮಾಡಬೇಕು, ಆತನ ಜವಾಬ್ದಾರಿ ಆತನ ಅನುಗ್ರಹ ನಮ್ಮ ಮೇಲೆ ಹೇಗಿರಬೇಕು ಅಂತಂದರೆ, ನಿರತಿಶಯ ಸುಜ್ಞಾನಪೂರ್ವಕ ಶ್ರೇಷ್ಠವಾದ ತತ್ವಜ್ಞಾನ ನಮಗಾಗಬೇಕು. ಆ ತತ್ವಜ್ಞಾನದ ಮೂಲಕವಾಗಿ ಏನು ನಿಷ್ಕಾಮ ಕರ್ಮಗಳನ್ನು ಮಾಡ್ತೀವಲ್ಲ, ಆ ಕರ್ಮಗಳನ್ನು ನಮ್ಮ ಕಡೆಯಿಂದ ಆತ ಮಾಡಿಸಿ, ಆ ಮೂಲಕ ತತ್ತತ್ ಕಾಲದಲ್ಲಿ ಯಾವ್ಯಾವ ಕರ್ಮವನ್ನು ಯಾವ್ಯಾವ ಕಾಲದಲ್ಲಿ ಮಾಡಿರ್ತೀವಲ್ಲ, ತಜ್ಜನ್ಯ ಫಲ ರಸವ, ಆ ಕರ್ಮ ಮಾಡಿದ್ದರ ಫಲ, ಅದರ ಸತ್ಫಲದ ರಸವನ್ನು ಹರಿಯ ನೇಮದಲ್ಲಿ ಉಣಿಸಿ, ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದರೆ ಅದರ ಫಲ ನೀವು ಅನುಭವಿಸಿರಿ ಅಂತ ನೀವು ನಮ್ಗೆ ಕೊಡಬೇಕು. ಹರಿಯ ನೇಮದಲ್ಲಿ ಉಣಿಸಿ ಬಹುಜೀವರಿಗೆ ಕರ್ಮಪ ನೆನಿಪ, ಇಲ್ಲ ಬಹುಜೀವರಿಗೆ ಉಣಿಪ. ಎಷ್ಟೆಷ್ಟೋ ಜನ ಜೀವರಿಗೆ ಈತ ಉಣಿಸ್ತಾ ಇರ್ತಾನೆ. ಉಣಿಸಿ ಕರ್ಮಪ ಅಂತ ಕರೆಸ್ಕೊಂಡಿದ್ದಾನೆ. ಈತಂದು 26ನೇ ಕಕ್ಷೆ ಈ ದಾಸ ಸಾಹಿತ್ಯದ ವರ್ಣನೆಗಳಲ್ಲಿ. ಗೋವಿಂದಾಚಾರ್ಯರ ವರ್ಣನೆ ಪ್ರಕಾರ ಆತಂದು 27ನೇ ಕಕ್ಷೆ. ಈ ಒಂದು ಆದಮೇಲೆ ಯಶೋಧೆ ದೇವಕಿ ಅಂತ. ಇದು ಗೋವಿಂದಾಚಾರ್ಯ ವರ್ಣನೆಯಲ್ಲಿ. ಕರ್ಮಪ ನೆನಿಪ ಗುರು ಪುಷ್ಕರನು, ಇವು ನಮ್ಮ ಗುರು ಇವನು. ಯಾಕಂದರೆ ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ಚೋನು, ಕರ್ಮಗಳನ್ನು ಮಾಡ್ಲಿಕ್ಕೆ ಹಚ್ಚೋದೇ ಗುರುವಿನ ಲಕ್ಷಣ. ಗುರು ಪುಷ್ಕರನು ಸತ್ಕರ್ಮಗಳಲ್ಲಿ ಶ್ರೇಷ್ಠ ಕರ್ಮಗಳನ್ನು ನಮ್ಮ ಕಡೆಯಿಂದ ಮಾಡಿಸ್ಬೇಕು, ಮಾಡಿಸಿ ಅದರಲ್ಲಿ ನಿರ್ವಿಘ್ನತೆಯನ್ನು ಕೊಡಬೇಕು. ಸತ್ಕರ್ಮಗಳನ್ನು ಮಾಡೋದು ಮನುಷ್ಯನಿಗೆ ಬಹಳಷ್ಟು ಯಾವತ್ತೂ ಕೂಡ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ಸತ್ಕರ್ಮಗಳನ್ನು ಮಾಡಲಿಕ್ಕೆ ಮನುಷ್ಯನ ವಿಘ್ನಗಳು ಬಹಳ ಬರ್ತಿರ್ತವೆ. ಆ ವಿಘ್ನಗಳನ್ನೆಲ್ಲ ಈತ ಪರಿಹಾರ ಮಾಡಬೇಕು. ಹೀಗೆ ಇದು ಪುಷ್ಕರಣ ವರ್ಣನೆ. ಮುಂದೆ ಕೃಷ್ಣ ಪತ್ನಿಯರು ಮೊದಲಾದವರ ಸ್ತೋತ್ರ ಇದೆ ಜಗನ್ನಾಥದಾಸರ ಈ ಪದ್ಯದಲ್ಲಿ, 46ನೇ ಪದ್ಯದಲ್ಲಿ. ಶ್ರೀನಿವಾಸನ ಪರಮ ಕಾರುಣ್ಯ ನಿವಾಸ ಸ್ಥಾನರೆಣಿಸಿದ ಕೃಷಾನುಜರು ಸಾಹಸ್ರ ಷೋಡಶ ಶತರು, ಶ್ರೀಕೃಷ್ಣ ಮಾನಿನಿಯರು 70 ಯಕ್ಷರು, ದಾನವರು 30 ಚಾರಣ
ಆಜಾನಜ ಅಮರರು ಅಪ್ಸರರು ಗಂಧರ್ವರಿಗೆ ನಮಿಪೆ ಅಂತ ಮುಂದಿನ ಪದ್ಯ. ಶ್ರೀನಿವಾಸನ ಪರಮ ಕಾರುಣ್ಯ ನಿವಾಸ ಸ್ಥಾನರು ಇವರೆಲ್ಲ. ಭಗವಂತನ ಅದ್ಭುತವಾದಂಥ ಕರುಣೆ ಇವರ ಮೇಲಾಗಿದೆ, ಈ ಎಲ್ಲ ದೇವತೆಗಳ ಮೇಲೆ. ಅವರು 16,100 ಅಗ್ನಿಯ ಮಕ್ಕಳು. ಆ ಅಗ್ನಿಯ ಮಕ್ಕಳು ನಾವು ಮೊನ್ನೆ 49 ಮಾತ್ರ ನೋಡಿದ್ವಿ. ಅವರು ಪ್ರಧಾನರು, ಇವರು ಎಲ್ಲ ಅಗ್ನಿಯ ಮಕ್ಕಳೇ. ಇವರು ಮುಂದೆ ಬರ್ತಾರೆ 27ನೇ ಕಕ್ಷಾದಲ್ಲಿ ದಾಸ ಸಾಹಿತ್ಯದ ವರ್ಣನೆ ಪ್ರಕಾರ. ತುಂಬುರು ಮೊದಲಾದಂಥ 100 ಜನ ಗಂಧರ್ವರು, ಊರ್ವಶಿ ಮೊದಲಾದಂಥ 100 ಜನ ಅಪ್ಸರೆಯರು, ಅಗ್ನಿಪುತ್ರರಾದಂಥ ಕೃಷ್ಣನ ಪತ್ನಿಯರು, 16,000 ಜನ ಕೃಷ್ಣನ ಪತ್ನಿಯರು, ಗೋಪಸ್ತ್ರೀಯರು, ಸಿದ್ಧಚಾರಣ ವಿದ್ಯಾಧರಾದಿಗಳು, ಇವರೆಲ್ಲ 27ನೇ ಕಕ್ಷಾದಲ್ಲಿ ಬರ್ತಾರೆ. ಅಲ್ಲೇ 100 ಜನ ಪಿತೃದೇವತೆಗಳು ಕೂಡ ಇದ್ದಾರೆ, ಅವ್ರದ್ದೊಂದು ಗುಂಪಿದೆ. ಮತ್ತೆ 99,99,99,100 ಜನ ಋಷಿಗಳು ಕೂಡ ಇದೇ ಕಕ್ಷಾದಲ್ಲಿ ಬರ್ತಾರೆ. ಇದೆಲ್ಲ ದಾಸ ಸಾಹಿತ್ಯದ ಕೆಲವು ವರ್ಣನೆಗಳಿಗೆ ಅನುಸಾರವಾಗಿ ಆಯ್ತು. ಇಲ್ಲೇನು ಹೇಳ್ತಾರೆ ಅಂದ್ರೆ ದಾಸರು ನಿವಾಸ ಸ್ಥಾನ ಎನಿಪ ಕೃಷಾನುಜರು, ಕೃಷಾನು ಅಂದ್ರೆ ಅಗ್ನಿ, ಅವನಿಂದ ಹುಟ್ಟಿದಂಥ 1,000 ಷೋಡಶ ಅಂದ್ರೆ 16, 1000 ಅಂದ್ರೆ 1000 ಗೊತ್ತು, ಶತ ಅಂದ್ರೆ 100, ಒಟ್ಟು 16,100 ಶ್ರೀಕೃಷ್ಣ ಮಾನಿನಿಯರು. ಮುಂದೆ 70 ಯಕ್ಷರು, 70 ಜನ ಯಕ್ಷರು ಇದೇ ಕಕ್ಷಾದಲ್ಲಿ ಬರ್ತಾರೆ. ಮುಂದೆ ದಾನವರು ಕೂಡ, ದುಷ್ಟರಲ್ಲ, ಕೆಲವು ಸಜ್ಜನರಾದಂಥ ದಾನವರು, ಭಗವದ್ಭಕ್ತರಾದಂಥ ದಾನವರು ಇಲ್ಲೇ ಬರ್ತಾರೆ. 30 ಜನ 70 ಜನ ಯಕ್ಷರು, 30 ಜನ ದಾನವರು. ಮುಂದೆ ಚಾರಣರಿದ್ದಾರೆ, ಆಜಾನದ ದೇವತೆಗಳಿದ್ದಾರೆ, ಅಪ್ಸರೆಯರು, ಗಂಧರ್ವರು, ಇವರೆಲ್ಲ ಇದೇ ಕಕ್ಷಾದಲ್ಲಿ ವರ್ಣಿತರಾಗಿದ್ದಾರೆ. ಗೋವಿಂದಾಚಾರ್ಯ ಲೆಕ್ಕಾಚಾರದಲ್ಲಿ 29ನೇ ಕಕ್ಷಾದಲ್ಲಿ 16,100 ಜನ ಕೃಷ್ಣನ ಪತ್ನಿಯರು, 30ರಲ್ಲಿ ಅನಾಖ್ಯಾತರಾದಂಥ ಆಜಾನದ ದೇವತೆಗಳು, 100 ಗಂಧರ್ವರು, 100 ಅಪ್ಸರೆಯರು, ಮತ್ತೆ 99,99,99,900 ಋಷಿಗಳು, ಇವರೆಲ್ಲ ಈ 30ನೇ ಕಕ್ಷಾದಲ್ಲಿ ಗೋವಿಂದಾಚಾರ್ಯರ ಪರಿಗಣನೆಯಂತೆ. ಇವರಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೀನಿ ಅಂತ ಇವ್ರ ನಮಸ್ಕಾರ ಇದೆ. ಆ ಯಮುನೆಯೊಳು ಸಾದರದಿ ಕಾತ್ಯಾಯಿನಿ ವ್ರತ ಧರಿಸಿ, ಕೆಲವರು ದರಾಯುಧನೆ ಪತಿಯೆನಿಸಿ, ಕೆಲವರು ಜಾರತನದಲ್ಲಿ ವಾಯುಪಿತನೊಲಿಸಿದರು. ಈರ ಬಗ್ಗೆ ತೋಯಜಾಕ್ಷಿಯರು ಅವರ ಪಾದಕ್ಕೆ ನಾ ಎರಗುವೆ, ಮನೋರಥಂಗಳ ಸಲಿ ಅನುದಿನವು. ಆ ಯಮುನಾ ನದಿಯಲ್ಲಿ ಈ ಎಲ್ಲ ಗೋಪಸ್ತ್ರೀಯರು, ಎಷ್ಟೋ ಜನ ಗೋಪಸ್ತ್ರೀಯರು ಭಕ್ತಿಯಿಂದ ಕಾತ್ಯಾಯಿನಿ ವ್ರತ ಅಂತ ದುರ್ಗಾದೇವಿಯನ್ನ, ಲಕ್ಷ್ಮೀದೇವಿಯನ್ನು ಒಲಿಸ್ಕೊಂಡ್ರು. ಕೆಲವರು ಅವನನ್ನ ಮದುವೆ ಮಾಡ್ಕೊಂಡ್ರು. ಅಲ್ಲೇ ಅವನು ಇನ್ನೂ ವೃಂದಾವನ ಮಥುರಾದಲ್ಲಿದ್ದಾಗಲೇ ಕೆಲವರು ಅವನನ್ನು ಮದುವೆ ಮಾಡಿಕೊಂಡ್ರು. ಕೆಲವರು ದರಾಯುಧನೇ ಪತಿ ಎನಿಸಿ, ದರ ಅಂದರೆ ಶಂಖ, ಆ ಶಂಖವನ್ನ ಕೈಯಲ್ಲಿ ಹಿಡ್ಕೊಂಡಂಥ ಪರಮಾತ್ಮನಿಗೆ ಅವರು ಪತ್ನಿಯರಾದರು, ಅವನನ್ನು ಪತಿಯನ್ನಾಗಿ ಮಾಡಿಕೊಂಡ್ರು. ಕೆಲವರು ಜಾರತನದಲ್ಲಿ, ಅವ್ರು ಉಳಿದವರು ಕೆಲವರು ಮತ್ತವರು ಇನ್ನು ಕೆಲವು ಗೋಪ ಪುರುಷರ ಪತ್ನಿಯರಾಗಿದ್ದರು, ಇವನನ್ನು ಕೇವಲ ಒಲಿದು ಬಂದ್ರಷ್ಟೆ ಜಾರತನದಲ್ಲಿ. ವಾಯುಪಿತನ ಒಲಿಸಿದರು, ಅಂತೂ ಅವರು ಒಲಿದ್ರು ಮುಖ್ಯ ಪ್ರಾಣನ ಪತಿಯಾದಂಥ ಈ ಪರಮಾತ್ಮನಿಗೆ. ಈ ಬಗ್ಗೆ ತೋಯಜಾಕ್ಷಿಯರು ಅಂತೂ ಇಬ್ಬರು, ಕೆಲವರು ಪತ್ನಿಯರು, ಕೆಲವರು ಜಾರತನದಿಂದ ಮಾಡಿದವರು. ಆ ತೋಯಜಾಕ್ಷಿಯರು ಅವರವರ ಪಾದಕ್ಕೆ, ತೋಯಜ ಅಂದ್ರೆ ಕಮಲಾಕ್ಷಿಯರು ಅವರ ಪಾದಕ್ಕೆ ನಾ ಎರಗುವೆ. ಏನಂತ? ಮನೋರಥಂಗಳ ಸಲಿ ಅನುದಿನವು. ನಮ್ಮ ಎಲ್ಲ ಥರದ ಅಪೇಕ್ಷೆಗಳನ್ನು ಕೂಡ ಅವರು ಈಡೇರಿಸಬೇಕು ಅಂತ ಅವರನ್ನ ಪ್ರಾರ್ಥನೆ ಮಾಡ್ತೀನಿ. ಅಲ್ಲಿಗೆ ಈ 47ನೇ ಪದ್ಯ ಮುಕ್ತಾಯ ಆಯಿತು. ಇಲ್ಲಿ ಸುಮ್ಮನೆ ಈ ಮಾಹಿತಿ ಎಲ್ಲ ಹಿಂದೆ ಇಷ್ಟು ಬೇಕಾದಷ್ಟು ಬಾರಿ ಬಂದಿತ್ತು. 10 ಲಕ್ಷ ಜನ ಮಕ್ಕಳು ಹುಟ್ಟಿದ್ರು ಕೃಷ್ಣನಿಗೆ, ನಾರಾಯಣಿ ಸೈನ್ಯ ಅಂತ ಕರೆಸ್ಕೊಂಡಿರ್ತದೆ. ತಾಸ್ವತ್ರತೇನ ಜನಿತಾ 10,00,000 ಪುತ್ರಾ ನಾರಾಯಣಾಶ್ವಯುತಾ ಬಲಿನಶ್ಚ ಗೋಪಾ ಸರ್ವೇಪಿ ದೈವತಗಣಾ ಭಗವತ್ಸುತತ್ವಮಾಪ್ತು ಧರಾತಲಗತಾ. ಹೀಗೆ 10 ಲಕ್ಷ ಜನ ಕೃಷ್ಣನ ಮಕ್ಕಳೆಲ್ಲ ಅಲ್ಲಿ ಮಥುರಾದಲ್ಲಿ, ವೃಂದಾವನದಲ್ಲಿ ಹುಟ್ಟಿದಂಥವ್ರು. ಹೀಗೆ 16,100 ನರಕಾಸುರನ ಅರಮನೆಯಿಂದ ವಶಪಡಿಸ್ಕೊಂಡು ಬಂದಂಥವ್ರು. 8 ಜನ ಅಷ್ಟಮಹಿಷಿಯರು,
16,108 ಏನಿದೆಯಲ್ಲ ಅದು ಖ್ಯಾತವಾದ ಹೆಸರು, ಖ್ಯಾತವಾದಂಥ ಒಂದು ಸಂಖ್ಯೆ ಅದು. ಇಲ್ಲಿ ಎಷ್ಟೋ ಜನ ಮದುವೆ ಆಗಿದ್ರು. ಹಾಗಾಗಿ ಕೃಷ್ಣನ ಪತ್ನಿಯರು ಎಷ್ಟು ಅಂತ ಕೇಳಿದರೆ 16,108 ಅದು ಸ್ಥೂಲವಾದ ಸಂಖ್ಯೆ, ಗೊತ್ತಿರುವ ಸಂಖ್ಯೆ, ಗೊತ್ತಿಲ್ಲದೆ ಇರುವ ಸಂಖ್ಯೆ ಇನ್ನೂ ಎಷ್ಟೋ ಇದೆ. ಪ್ಲಸ್ 16,108 ಪ್ಲಸ್ ಎಕ್ಸ್ ಅಂತ ಹೇಳಬೇಕಷ್ಟೆ, ಯಾಕಂದ್ರೆ ಎಷ್ಟೋ ಜನ ಮದುವೆ ಆಗಿದ್ರಲ್ಲ, ಹಾಗಾಗಿ ಅವ್ರ ಸಂಖ್ಯೆ ಅದು ಬೇರೆನೆ. ಅಲ್ಲಿಗೆ ಈ 32ನೇ ಕಕ್ಷಾ ತಾರತಮ್ಯ ಸಂಧಿಯ 47ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 979ನೇ ಪದ್ಯ ಇಲ್ಲಿಗೆ ಸಮಾಪ್ತಿ ಕಂಡಿದೆ. ಇವತ್ತು ಶುಕ್ರವಾರ. ಆ ಶುಕ್ರವಾರದ ದಿವಸ ಆ ಕೃಷ್ಣನ ಪತ್ನಿಯರು 16,108 ಜನ ಪತ್ನಿಯರು, ಅವನು ಮದುವೆ ಮಾಡಿಕೊಂಡವರು, ಜಾರತನದಿಂದ ಅವನನ್ನು ಒಲಿಸಿಕೊಂಡಂಥವ್ರು, ಅವರೆಲ್ಲರಿಗೂ ಆ ಥರದ ಸೌಭಾಗ್ಯ ಬರಲಿಕ್ಕೆ ಏನು ಕಾರಣ ಅಂತ ಶಾಸ್ತ್ರ ವರ್ಣನೆ ಮಾಡ್ತದೆ. ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಇದ್ರೆ ಮಾತ್ರ ಅವರಿಗೆ ಅಂಥದ್ದೊಂದು ಭಾಗ್ಯ ಬರಲಿಕ್ಕೆ ಸಾಧ್ಯ. ರುಕ್ಮಿಣಿ ಸತ್ಯಭಾಮೆಯರಂತೂ ಸ್ವಯಂ ಲಕ್ಷ್ಮಿಯರೇ. ಉಳಿದವರಲ್ಲಿ 6 ಜನ ಮಹಿಷಿಯರಲ್ಲಿ ಅವರಲ್ಲೂ ಕೂಡ ಲಕ್ಷ್ಮೀ ಸನ್ನಿಧಾನ ಇರಬೇಕು. ಅದೆಲ್ಲ ಇದ್ದಾಗ ಮತ್ತು ಉಳಿದವರಲ್ಲಿ ಇದ್ದಾಗಲೇ ಭಗವಂತ ಅವರಿಗೆ ಒಲಿತಿದ್ದ. ಅಂಥ ಕೃಷ್ಣನ ಪತ್ನಿಯರ ಬಗ್ಗೆ ಇವತ್ತು ಶ್ರವಣ ಮಾಡಿದಂತಾಯಿತು. ಅದು ಆ ಎಲ್ಲ ಕೃಷ್ಣನ ರಮಣೀಯರು, ಕೃಷ್ಣನ ಪ್ರೇಯಸಿಯರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರೀಕೃಷ್ಣ, ಆತನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.